ಅರ್ಜುನನಿಗೆ ಹೊಟ್ಟೆ ಡಬಾ 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 ಡಬಾ, ದ್ರೋಣಾಚಾರ್ಯ ಡಬಲ್ಗೆ ಮಾಡ್ತಾರ ಅಂತ ಅಲ್ಲಿ ಹೋಗ್ತಾನೆ, ನೋಡ್ತಾನೆ, ಒಬ್ಬ ಬಾಣ ಪ್ರಯೋಗ ಮಾಡುತ್ತಲೇ ಇರ್ತಾನೆ. ದ್ರೋಣಾಚಾರ್ಯ ಇದ್ದಾರೆ. ಪಾಪ ಅವರಿಗೆ ಇಬ್ಬಂದಿ ಆಯಿತು. ಆಚಾರ್ಯ ನೀವು ಮೋಸ ಮಾಡಿದ್ದು ನನಗೆ. ಏನಪ್ಪ ಈ ಕ್ಲಾಸ್ ನನಗೆ ಹೇಳಿಕೊಡ್ಲೇ ಇಲ್ಲ ನೀವು. ಒಂದು ನಾಯಿಯ ಬಾಯಿ ಹೇಗೆ ಮುಚ್ಚಿಸಬೇಕು ಅಲ್ಲ, ನಾಯಿಯಂಥವರ ಬಾಯಿ ಹೇಗೆ ಮುಚ್ಚಿಸಬೇಕು ನನಗೆ ಗೊತ್ತಿರಲಿಲ್ಲ, ಈ ಪಾಠ ನನಗೆ ಕಲಿಸಲಿಲ್ಲ ಅಂತ. ನೋಡಿ ನನಗಿಂತ ಬಿಲ್ಲೋಜನಾಗಿದ್ದಾನೆ ಅವನು. ದ್ರೋಣಾಚಾರ್ಯರು ಹೇಳಿದರು, ಏನು ಮಾಡಬೇಕು ಹೇಳು. ಶಿಷ್ಯನ ಮೇಲೆ ಎಷ್ಟು ಪ್ರೀತಿ ನೋಡಿ. ಅವ್ರು ಹೇಳಿದರು, ಅರ್ಜುನ ಹೇಳಿದ, ಅವ ನನಗಿಂತ ಮಿಗಿಲಾಗಬಾರದು ಅಂತ. ಅವರು ಏನು ಹೋದರು ಏಕಲವ್ಯನ ಹತ್ರ. ಏಕಲವ್ಯ, ನಾನು ದ್ರೋಣಾಚಾರ್ಯರು ನಮಸ್ಕಾರ ಮಾಡಿದ, ನನ್ನ ಭಕ್ತಿಗೆ ಒಲಿದು ಬಂದಿದ್ದಾರೆ ಅಂತ ಕೇಳಿದರು. ದಕ್ಷಿಣೆ ಕೊಡು ಅಂತ. ದಕ್ಷಿಣಾಂಗುಷ್ಟಮೇವ, ಬಲಕೈಯ ಅಂಗುಷ್ಟ ಕೊಡು ಅಂತ ಕೇಳಿದರು. ಕೊಟ್ಟೆ ಬಿಟ್ಟ, ಆಚೆ ಈಚೆ ನೋಡಲಿಲ್ಲ. ಅರ್ಜುನನಿಗೆ ಬೆಕ್ಕಸ ಬೆರಗಾಯ್ತಂತೆ. ಅವನಿಗೆ ಗುಟ್ಟಲ್ಲಿ ಪಾಠ ಹೇಳಿದರು ದ್ರೋಣಾಚಾರ್ಯರು ಅಂತ ಮತ್ತೆ ಮಹಾಭಾರತ ಹೇಳುತ್ತೆ. ಅರ್ಜುನನಿಗೆ ಏಕಲವ್ಯನ ಮೇಲೆ ಮಾತ್ಸರ್ಯ ಇತ್ತು ಅಂತ. ಹಾಗಾದರೆ ಅರ್ಜುನನಿಗೆ ದೋಷ ಆಯಿತಾ? ಅರ್ಜುನನಿಗೆ ದೋಷ ಆಗಲಿಲ್ಲ. ಯಾಕೆಂತಂದರೆ ನಮಗಿಂತ ಚಿಕ್ಕವರಲ್ಲಿ ಮಾತ್ಸರ್ಯ ಇರ್ಬೋದು. ನಮಗಿಂತ ಚಿಕ್ಕವ ನಮ್ಮನ್ನು ಮೀರಿ ಹೋದಾಗ ನಮಗೆ ಬೇಜಾರಾಗೋದು. ನನಗಿಂತ ಕೆಳಗೆ ನಾವು ನನಗಿಂತ ಹೆಚ್ಚು ಸ್ಕೋರ್ ಮಾಡಿದ್ರೆ ಬೇಜಾರು. ನಮಗಿಂತ ಬುದ್ಧಿವಂತ ನಮಗಿಂತ ಹೆಚ್ಚು ಮಾರ್ಕ್ ತೆಗೆದರೆ ಅದು ಸಹಜ. ಅದನ್ನು ಬರೀತಾರೆ ಆಚಾರ್ಯರು, ಸೋತ್ತಮೇಶು. ನಮಗಿಂತ ಯೋಗ್ಯತೆಯಲ್ಲಿ ಯಾರು ದೊಡ್ಡವರೋ ಅವರ ಹತ್ರ ಮಾತ್ಸರ್ಯ ಮಾಡಲಿಕ್ಕೆ ಹೋಗಬಾರದು. ಸೋತ್ತಮೇಶು ಮಾತ್ಸರ್ಯಂ ನ ಕಾರ್ಯಂ. ದೊಡ್ಡವರು ಏನಾದರೂ ಮಾಡಿದರೆ ಅವರು ಮಾಡಿದರು ಅದರ ಬಗ್ಗೆ ಅಸೂಯೆ ಪಡಬೇಡ. ಹಾಗೆ ಅಸೂಯೆ ಮಾಡಿದರೆ ನಮಗೆ ಪುಣ್ಯ ಹೋಗಿಬಿಡುತ್ತದೆ. ಭಾಗವತದಲ್ಲಿ ಅಧಿಕಾರ ಬರುವುದಿಲ್ಲ. ಕಂಸನಾಗೆ ಅಪ್ಪನನ್ನು ಕುರ್ಚಿಯಿಂದ ಇಳಿಸಿ ಅಧಿಕಾರದಲ್ಲಿ ಕೂತರೆ ಭಾಗವತ ಆಗುವುದಿಲ್ಲ ಅಂತ ಆ ಅಧಿಕಾರಿಗಳನ್ನು ಭಾಗವತದಲ್ಲಿ ನಿರೂಪಣೆ ಮಾಡಿ ಈ ಭಾಗವತದ ಫಲವನ್ನು ಹೇಳ್ತಾರೆ. ಎಂಥ ಫಲ ಅಂತ. ಸಾಮಾನ್ಯವಾಗಿ ಫಲ ಅಂತಂದರೆ ಬಾಯಲ್ಲಿ ಕಚ್ಚಿ ತಿನ್ನುವಂತಹದ್ದು ಹಣ್ಣುಗಳು, ಸೇಬು ಹಣ್ಣು, ಬಾಳೆಹಣ್ಣು ಎಲ್ಲ ಕಚ್ಚಿ ತಿನ್ನುವಂತಹ ಹಣ್ಣುಗಳು, ಸಿಪ್ಪೆ ಸುಲಿದು ತಿನ್ನಬೇಕಾದ ಹಣ್ಣುಗಳು, ಬೀಜವನ್ನೆಲ್ಲ ಬೀಸಾಡಬೇಕು. ಮಾವಿನ ಹಣ್ಣು ತಿಂದರೆ ಬೀಜ ಬೀಸಾಡಬೇಕು. ಭಾಗವತದಲ್ಲಿ ಹೇಳ್ತಾರೆ, ಪಿಬತ ಭಾಗವತಂ ರಸಂ ಅಂತ ಹೇಳ್ತಾರೆ. ಭಾಗವತ ಎಂಬುದು ರಸ. ಅದು ಮೊದಲು ಹೇಳಿದರು ನಿಗಮ ಕಲ್ಪತರೋರು ಗಲಿತಂ ಫಲಂ. ಅದು ನಿಗಮ ಕಲ್ಪವೃಕ್ಷ. ವೇದ ಎಂಬುದು ಕಲ್ಪವೃಕ್ಷ. ಅದರಿಂದ ಕೊಯ್ದ ಹಣ್ಣಲ್ಲ, ಗಲಿತಂ ಫಲಂ, ಅಲ್ಲಿಯೇ ಹಣ್ಣಾಗಿ ಬಿದ್ದದ್ದು. ವೇದದ ಬೀಜ ಅದು ಮರದಲ್ಲಿಯೇ, ವೇದ ಎಂಬ ಕಲ್ಪವೃಕ್ಷದಲ್ಲಿಯೇ ಹಣ್ಣಾಗಿ, ಗಲಿತಂ ಅಂದರೆ ಹಣ್ಣು ಮಾಡುವುದು, ಹಣ್ಣಾಗುವುದು ಅಂತ ಎರಡಿದೆ. ಹಣ್ಣು ಮಾಡುವುದು ಅಂತಂದರೆ ಅದು ಮಿಡಿಯಾಗಿದ್ದಾಗಲೇ ಕೊಯ್ದು ಮನೆಯಲ್ಲಿಟ್ಟು ಬಿಸಿಯಲ್ಲಿ ಮಾಡಿ ಹಣ್ಣಾಗೋದು. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಟೇಸ್ಟ್ ಅಷ್ಟು ಇರುವುದಿಲ್ಲ. ಸಹಜವಾಗಿ ಮರದಲ್ಲೇ ಹಣ್ಣಾಗಿ ಬಿದ್ದಿರ್ತದೆ ನೋಡಿ, ತುಂಬ ಟೇಸ್ಟ್. ಅದು ಭಾಗವತ ಅಂದರೆ ಹಾಗೆ. ಭಾಗವತದಿಂದ ತನ್ನಷ್ಟಕ್ಕೆ ಉರುಳಿ ಕೆಳಗೆ ಬಿದ್ದ ಹಣ್ಣು. ವ್ಯಾಸರು ತನ್ನ ಕಂಠದಲ್ಲಿ ಭಾಗವತ ವೇದವನ್ನು ಹೇಳ್ತಾ ಇರುವವರು ಅದೇ ಬಾಯಿಂದ ತನ್ನಷ್ಟಕ್ಕೆ ಕೆಳಗೆ ಬಿದ್ದ ಹಣ್ಣು ಮಾವಿನ ಹಣ್ಣು ತುಂಬ ರುಚಿಕರವಾದ್ದು ಅಂತ ಅದನ್ನು ಹೇಳ್ತಾ, ಇದು ಭಾಗವತ ಹಣ್ಣಲ್ಲ. ಮೊದಲು ಹಣ್ಣು ಅಂತ ಹೇಳಿದರು. ಆ ಹಣ್ಣೇ ಸ್ವಲ್ಪ ಮುಂದೆ ಹೋದರೆ ಅದು ರಸಂ ಅಂತ, ಅಂದರೆ ಹಣ್ಣಿನ ರಸ, ರಸಾಯನ. ನಿಮಗೆ ಅರ್ಥ ಆಗಬೇಕು ಅಂದರೆ ಫ್ರೂಟಿ. ಹಾಗಾಗಿ ಭಾಗವತದ ಹಣ್ಣಿನ ರಸ ಇದು. ಪಿಬತ, ತಿನ್ನಿ ಅಂತಲ್ಲ, ಖಾದತ ಅಂತ ಹೇಳಲಿಲ್ಲ. ಪಿಬತ, ಈ ಹಣ್ಣನ್ನು ಕುಡೀರಿ ಅಂತ. ಪಿಬತ ಭಾಗವತಂ ರಸಂ ಆಲಯಂ. ಆಲಯಂ ಎಲ್ಲಿವರೆಗೆ ಅಂತಂದರೆ ಈ ಶರೀರ ನಾಶ ಆಗುವ ತನಕ, ಒಂದು ಸಲ ಅಲ್ಲ, 7 ದಿನ 9 ದಿನ ಅಲ್ಲ. ಆಲಯಂ ಶರೀರ ನಾಶ ಆಗುವ ತನಕ ಅಲ್ಲ ಅಂತ ಹೇಳಿದರು. ಶರೀರ ನಾಶ ಆಗುವ ತನಕ ಅಲ್ಲ. ಆಲಯಂ ಪರಮಾತ್ಮನಲ್ಲಿ ಮನಸ್ಸು ಸೇರುವ ತನಕ. ಪರಮಾತ್ಮನಲ್ಲಿ ಮನಸ್ಸು ಸೇರುವ ತನಕನೂ ಅಲ್ಲ. ಆ ಲಯ, ಲಯ ಅಂದರೆ ಪರಮಾತ್ಮನಲ್ಲಿ ಮನಸ್ಸು ಲೀನ ಆಗುವ ತನಕ ಅಲ್ಲ. ಆಲಯಂ ಅಂದರೆ ಪರಮಾತ್ಮನ ಆಲಯ ಉಂಟು ನೋಡಿ, ಆ ಆಲಯಂ ಪರಮಾತ್ಮನ ಆಲಯ ಸಿಗುವ ತನಕ, ಮೋಕ್ಷ ಸಿಗುವ ತನಕ ಮಾಡಬೇಕು ಅಲ್ಲ ಅಂತ ಹೇಳಿದರು. ಆಲಯದಲ್ಲಿ ಮೋಕ್ಷದಲ್ಲಿಯೂ ಕೂಡ
ಭಾಗವತವನ್ನು ಕೇಳ್ತಾ ಇರಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ರುಚಾಂತ ಪೋಷಮಾಸ್ತೆ ಪುಷ್ವಾನ್ ಗಾಯತ್ರಂತೋ ಗಾಯತಿ ಶಕ್ವರೀಷು. ಅಲ್ಲಿ ಹೇಳ್ತಾರೆ, ಅಲ್ಲಿ ರುಚಾಂತ್, ಅಲ್ಲಿ ಬ್ರಹ್ಮದೇವರು ಇರ್ತಾರಂತೆ, ಮೋಕ್ಷಕ್ಕೆ ಹೋದ ಬ್ರಹ್ಮದೇವರು. ಅವ್ರಿಗೇನು ಕೆಲಸ ಅಂತ ಬೋರ್ ಆಗೋದಿಲ್ವಾ? ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಅಂದರೆ ಬ್ರಹ್ಮದೇವರು ತುಂಬ ಹೋಗಿರ್ತಾರೆ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಬ್ರಹ್ಮದೇವರಿಗೆ ಮೋಕ್ಷ ಆಗಿರ್ತದೆ. ಅಲ್ಲಿ ಒಂದೊಂದು ಕಲ್ಪದ ಬ್ರಹ್ಮದೇವರು ಅವರವರ ಗ್ರೂಪ್ ಇರ್ತದೆ, ಅಲ್ಲಿ ಅವರೊಟ್ಟಿಗೆ ಇರ್ತಾರೆ. ಅವರಿಗೆ ಗ್ರೂಪಿನವರಿಗೆ ಪಾಠ ಮಾಡ್ತಾರೆ. ಒಬ್ಬ ಬ್ರಹ್ಮದೇವರು ಋಗ್ವೇದದ ಒಂದು ಶಾಖೆ, ಇನ್ನೊಂದು ಬ್ರಹ್ಮದೇವರು ಇನ್ನೊಂದು ಶಾಖೆ, ಇನ್ನೊಬ್ಬರು ಯಜುರ್ವೇದ, ಒಬ್ಬ ಬ್ರಹ್ಮದೇವರು ಜಾತ ವಿದ್ಯಾ, ಈ ಭಾಗವತ ಮಹಾಭಾರತವನ್ನು ಪ್ರವಚನ ಮಾಡ್ತಾರೆ. ಅದು ಭಾಗವತ ಪ್ರವಚನ ಇಲ್ಲಿ ಅಲ್ಲ, ಕೊನೇ ತನಕ ಮೋಕ್ಷ ತನಕ ಬರುವಂತಹ ಗ್ರಂಥ ಅಂತಂದರೆ ಶ್ರೀಮದ್ ಭಾಗವತ. ಹಾಗಾಗಿ ಇದನ್ನು ಉಪೇಕ್ಷೆ ಮಾಡಬೇಡಿ. ಎಂತಹ ಹಣ್ಣು, ಎಂತಹ ರಸ! ಅದು ಹಣ್ಣು ಬಾಯಲ್ಲಿ ಇಟ್ಕೊಂಡ್ರೆ ಖಾಲಿಯಾಗುವಂಥದ್ದಲ್ಲ, ಅದು ನಿರಂತರ ಹಣ್ಣು ರಸ ತುಂಬಿಕೊಂಡಿರ್ತದೆ ಅಂತ ಈ ಭಾಗವತದ ವೈಭವವನ್ನು ವಿವರಿಸಿ ಇದಕ್ಕೊಂದು ಆಖ್ಯಾಯಿಕೆಯನ್ನು ಹೇಳ್ತಾರೆ. ಆಖ್ಯಾಯಿಕೆ ಅಂತಂದರೆ ಈ ಭಾಗವತದ ಬಗ್ಗೆ ಏನು ಹೇಳಿ, ಎಲ್ಲಿ ನಡೆಯಿತು, ಹೇಗೆ ನಡೆಯಿತು ಅಂತ. ಆವಾಗ ಶೌನಕರ ಯಾಗವನ್ನು ಹೇಳ್ತಾರೆ. ಶೌನಕರು ಯಾಗ ಮಾಡ್ತಿದ್ದರು. ಏಕದಾ ನೈಮಿಷಾರಣ್ಯೆ ಮುನಯ ಶೌನಕಾದಯ, ಶೌನಕಾದಿಗಳು ಯಾಗ ಮಾಡ್ತಾ ಇದ್ರು. ಎಷ್ಟು ಬ್ರಾಹ್ಮಣರು ಅಲ್ಲಿ ಸೇರಿದ್ರು. 1000 ವರ್ಷದ ಯಾಗ ಅಂತ ನಾವು ಕಲ್ಪನೆ ಮಾಡಲಿಕ್ಕೆ ಬರೋಲ್ಲ. ನಮಗೆ 1000 ವರ್ಷ ಎಲ್ಲಿ ಆಯುಷ್ಯ? ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲ ವಯಸ್ಸು ಸೇರಿದ್ರು 1000 ಆಗೋಲ್ಲ. 1000 ವರ್ಷದ ಯಾಗ ಅಂದರೆ ಅವ್ರ ಸಂಕಲ್ಪ ಹಾಗೆ, ನಮ್ಮದು ಸಂಕಲ್ಪ ಹಾಗಿರ್ಬೇಕ್ರಿ. ಏನು ಸಂಕಲ್ಪ? ನಮ್ಮ ಸಂಕಲ್ಪನೇ ಚಿಕ್ಕದು, ಹಾಗೆ ನಮಗೆ ಆಯುಷ್ಯನೂ ಚಿಕ್ಕದು. ನಮ್ಮ ಸಂಕಲ್ಪ ದೊಡ್ಡದಿದ್ದರೆ ಆಯುಷ್ಯ ಜಾಸ್ತಿ ಆಗ್ತಾ ಹೋಗ್ತದೆ. 1000 ವರ್ಷದ ನಮಗೆ ಸಂಕಲ್ಪ ಮಾಡಲಿಕ್ಕೆ ಬರೋಲ್ಲ. ನೀವು ಹೇಳಿ 100 ವರ್ಷ ನಾನು ಪಾರಾಯಣ ಮಾಡ್ತೇನೆ ಭಾಗವತ, ದೇವರು ಆಯುಷ್ಯ ಕೊಡ್ತಾನೆ ನೋಡಿ. ನೀವು ನಮ್ಮ ಸಂಕಲ್ಪನೆ ಇದರಿಂದ 10 ವರ್ಷ ಮಾಡ್ತೇನೆ, 10 ವರ್ಷ ದೇವರು ಕೊಡ್ತಾನೆ. ನಮ್ಮ ಸಂಕಲ್ಪ ಗಟ್ಟಿಯಾಗಿದ್ದರೆ ದೇವರು ನಮಗೆ ಅದಕ್ಕೆ ಏನು ಬೇಕೋ ಸೌಕರ್ಯ, ಅದಕ್ಕೆ ಸಾಧನ ಸಂಪತ್ತಿ ಅದನ್ನೆಲ್ಲ ಕರುಣಿಸ್ತಾನೆ. ಆ ಶೌನಕಾದಿಗಳ ಸಾಧನೆ ಸಂಕಲ್ಪನೆ ಆಗಿತ್ತು. ನಾವು 1000 ವರ್ಷದ ಯಾಗವನ್ನು ಮಾಡೋದು, ಸಾವೇ ಇರುವುದಿಲ್ಲ ನೋಡಿ. ಶೌನಕಾದಿಗಳ ಯಾಗ ಪ್ರಾರಂಭ ಆಯಿತು. ಬೆಳಗ್ಗೆ ಯಾಗ, ಮಧ್ಯಾಹ್ನ ಯಾಗ, ಪ್ರಾತಃ ಸವನ, ಮಧ್ಯಾಹ್ನದಿನ ಸವನ, ಸಾಯಂ ಸವನ, 3 ಹೊತ್ತು ಯಾಗ ನಡೀಬೇಕು. ಆ ಯಾಗ ನಡೀಬೇಕಾದ್ರೆ ಯಾಗ ನಡೀತು ಮಧ್ಯದಲ್ಲಿ ಏನು ಅಂತ ಒಂದು ಪ್ರಶ್ನೆ. 3 ಹೊತ್ತು ಸಂಧ್ಯಾ ವಂದನೆ ಆಯಿತು, ಮಧ್ಯದಲ್ಲಿ ಏನು? ಆಗ ಮೊಬೈಲ್ ಪ್ರಪಂಚ ಇರಲಿಲ್ಲ, ಬಯಲು ಪ್ರಪಂಚ. ಆವಾಗ ಏನಿಲ್ಲ, ಅಲ್ಲಿ ಏನು ಮಾಡಬೇಕು ಅಂತ ಮನಸ್ಸಿಗೆ ಏನಾದರೂ ಒಂದು ವಿಷಯ ಬೇಕು. ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಸೂತರು ಅಲ್ಲಿಗೆ ಬಂದರು. ನಮ್ಮಲ್ಲಿ ಇವತ್ತೆಲ್ಲ ಎಷ್ಟು ಮೀಡಿಯಾಗಳಿವೆ, ಬೇಕಾದವರು ನಮಗೆ ಸಿಗೋಲ್ಲ. ಅವತ್ತು ಮೀಡಿಯಾಗಳು ಇರಲಿಲ್ಲ. ಮನಸ್ಸಲ್ಲಿ ಎಣಿಸಿದ ತಕ್ಷಣ ಅಯ್ಯೋ ಏನಾದರೂ ಒಂದು ಕಾರ್ಯಕ್ರಮ ನಮಗೆ ಬೇಕಿತ್ತು ಅಂತ ಹೇಳುವಾಗ ಸೂತರು ತಯಾರಾಗಿದ್ದರು. ಅದರಿಗೆ ಫೋನ್ ಮಾಡಿ ಮೊದಲೇ ಕಾರ್ಯಕ್ರಮ ನಿಶ್ಚಯ ಮಾಡಿ, ಇಲ್ಲವೇ ಇಲ್ಲ, ಕಾರ್ಯಕ್ರಮ ಅಂತಿಲ್ಲ, ಅಲ್ಲಿ ಕಾರ್ಯಗಳೇ ಆಗುವುದೇ ಅಲ್ಲಿ. ಸೂತರು ಅಲ್ಲಿಗೆ ಬಂದರು. ಸೂತರು ಬಂದ ಕೂಡಲೇ ನೀವು ಯಾಕೆ ಬಂದ್ರಿ ಅಂತ ಶೌನಕರು ಕೇಳಲಿಲ್ಲ. ಅವರಿಗೆ ಆಸನ ಕೊಟ್ಟರು, ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟರು, ಆಚಮನ ಕೊಟ್ಟರು, ಮಧುಬರ್ಕ ಕೊಟ್ಟರು, ಕೂಡಿಸಿದರು, ಹೇಳಿದರು ನೀವು ಬಂದದ್ದು ಸಂತೋಷ ಆಯಿತು, ನಮ್ಮ ಯಾಗ ನಡೀತಾ ಇದೆ, ನಮಗೆ ಭಗವಂತನ ಬಗ್ಗೆ ಹೇಳಿ, ಕೃಷ್ಣನ ಬಗ್ಗೆ ಹೇಳಿ, ಕಲಿಕಾಲದಲ್ಲಿ ಉದ್ಧಾರ ಆಗಬೇಕಾದ್ರೆ ಏನಾಗಬೇಕು ಹೇಳಿ. ನೋಡಿ, ವೈದಿಕರು ಪೌರಾಣಿಕರು ಆ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿತ್ತು. ವೈದಿಕರಿಗೆ ನಾವು ವೈದಿಕರು, ನಾವೇನು ಕಡಿಮೆ ಅಂತ ದರ್ಪ ಇರಲಿಲ್ಲ. ಪುರಾಣಿಕರಿಗೆ ನಾವು ಪುರಾಣಿಕರು, ನಾವೇನು ಕಡಿಮೆ ಹಾಗೂ ಇರಲಿಲ್ಲ. ಪುರಾಣಿಕರಿಗೆ ಆಹ್ವಾನ ಇಲ್ಲ ಅಂತ ಪುರಾಣಿಕರು ಹೋಗದೇ ಇರಲಿಲ್ಲ. ಶೌನಕರು ಇವರು ಪುರಾಣಿಕರು ಅಂತ ಅವರನ್ನು ತಿರಸ್ಕಾರ ಮಾಡಲೂ ಇಲ್ಲ. ಅನ್ಯೋನ್ಯತೆ. ನಮ್ಮ ಆಚಾರ್ಯರು, ಮಧ್ವಾಚಾರ್ಯರು ಹೇಳ್ತಾರೆ, ವೇದ ಪುರಾಣಗಳಿಗೆ ಉಪಬ್ರಹ್ಮಣೆ ಇದೆ ಅಂತ. ವೇದಂ ಸಮುಪಬ್ರಹ್ಮಯೇತ್ ಅಂತ. ಪುರಾಣ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ. ಆ ವೇದವನ್ನು ಉಪಬ್ರಹ್ಮಣೆ ಮಾಡಬೇಕು ಅಂತ. ಅಂದರೆ ಬ್ರಹ್ಮ ಅದನ್ನು ಉಪಬ್ರಹ್ಮಣೆ ಮಾಡಬೇಕು ಅಂತ. ಉಪಬ್ರಹ್ಮಣೆ ಮಾಡೋದು ಅಂತ ಅಂದರೆ ಅದನ್ನು ಬೆಳೆಸಬೇಕು ಅಂತ, ಅಂದರೆ ಜನ ಮನಸ್ಸಿಗೆ ಅದನ್ನು ಮುಟ್ಟಿಸಬೇಕು ಅಂತ. ವೇದ ಎಂಬುದು ಗಂಭೀರವಾದದ್ದು. ಅದನ್ನು ಬಿಡಿಸಿ ಬಿಡಿಸಿ ಬಿಡಿಸಿ
ಒಂದು ಹಲಸಿನ ಹಣ್ಣು ಕೊಟ್ಟಿರು ಅಂತ ಇಟ್ಕೊಳ್ಳಿ, ನೀವೇನು ಮಾಡೋದು? ಇದನ್ನು ಪೂಜೆ ಮಾಡೋದಾ? ತಿನ್ನಲಿಕ್ಕಾಗ್ತದ ನಮಗೆ? ಅದನ್ನೇನು ಮಾಡಬೇಕು? ಬಿಡಿಸ್ಬೇಕು. ಅದನ್ನು ಬಿಡಿಸಿದಷ್ಟು ಎಷ್ಟೆಷ್ಟು ಬಿಡಿಸ್ತೇವೆ ಅಷ್ಟಷ್ಟು ಅಂಟುಕೊಳ್ಳುವುದಿಲ್ಲ. ಅದನ್ನು ಬಿಡಿಸಿಕೊಳ್ತದೆ. ಅದನ್ನು ಬೀಜ ತನಕ ಬಿಚ್ಚಿಕೊಟ್ರೆ ಮತ್ತು ಕೆಲವರಿಗೆ ಅದನ್ನು ತುಂಡು ಮಾಡಿಯೂ ಕೊಡಬೇಕಾಗ್ತದೆ. ಅಷ್ಟು ಮಾಡಿಕೊಟ್ರೆ ಅದನ್ನು ಆಸ್ವಾದನೆ ಮಾಡಲಿಕ್ಕಾಗುತ್ತೆ. ಹಾಗಾಗಿ ವೇದದ ಉಪಬ್ರಹ್ಮಣೆ ಆಗಬೇಕು. ವೇದದ ಉಪಬ್ರಹ್ಮಣೆ ಆಗಬೇಕು. ಹಾಗಾಗಿ ನೀವು ಚಿಂತನೆ ಮಾಡಿ ಅಂತ. ಅಂದರೆ ಶೌನಕರು ವೇದದ ಪ್ರತಿನಿಧಿ, ಸೂತರು ಪುರಾಣ ಇತಿಹಾಸಗಳ ಪ್ರತಿನಿಧಿ. ಹಾಗಾಗಿ ಇಬ್ಬರಿಗೂ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆ ಬಂತು. ನಮ್ಮದು ಹೇಗಾಗಬೇಕು ಅಂತಂದರೆ, ಕರ್ಮ ಏನಿದೆ ಅದು ಪುಷ್ಟ ಆಗಬೇಕಾದ್ರೆ ಜ್ಞಾನ ಮಾರ್ಗ ಸೇರಬೇಕು. ಜ್ಞಾನ ಸಮೃದ್ಧಿ ಆಗಬೇಕಾದ್ರೆ ಸತ್ಕರ್ಮಾನುಷ್ಠಾನ ಬೇಕು. ಎರಡು ಇದ್ದರೆ ನಮ್ಮ ಸಾಧನೆ ಅದು ಎತ್ತರೆತ್ತರಕ್ಕೆ ಹಾರಬಲ್ಲದು. ಒಂದು ಪಕ್ಷಿ ಹಾರಬೇಕಾದ್ರೆ 2 ರೆಕ್ಕೆಗಳು ಬೇಕದಕ್ಕೆ. 2 ರೆಕ್ಕೆ ಇದ್ದರೆ ಹಾರ್ತದೆ, ಎಷ್ಟು ಎತ್ತರಕ್ಕೂ ಹಾರಬಹುದು. ಹಾಗೆ ಕರ್ಮನೂ ಬೇಕು, ಜ್ಞಾನನೂ ಬೇಕು. ಕರ್ಮ ಜ್ಞಾನಗಳು ಒಂದೇ ಲೆಕ್ಕ ಅಂತ ನಾನು ಹೇಳಲಿಕ್ಕೆ ಹೊರಡಲಿಲ್ಲ. ರೆಕ್ಕೆಗಳು 2 ಒಂದೇ ಲೆಕ್ಕ, ಅಷ್ಟು ದೃಷ್ಟಾಂತ ಅಲ್ಲ. ಎರಡೂ ಬೇಕು. ಕರ್ಮದಿಂದ ಜ್ಞಾನದ ಸಮೃದ್ಧಿ, ಜ್ಞಾನ ಪೂರ್ಣ ಆಗಬೇಕಾದ್ರೆ ಸತ್ಕರ್ಮಾನುಷ್ಠಾನ ಬೇಕು. ನಮ್ಮಲ್ಲಿ ಏನಿದೆ ಅಂತಂದರೆ, ಜ್ಞಾನವಂತರಿಗೆ ಕರ್ಮದ ಮೇಲೆ ಅನಾಸಕ್ತಿ, ಕರ್ಮಠರಿಗೆ ಜ್ಞಾನಿಗಳ ಮೇಲೆ ಕೆಟ್ಟ ದೃಷ್ಟಿ. ಎರಡೂ ಸೇರಬೇಕು, ಹೊಂದಾಣಿಕೆ ಆಗಬೇಕು. ಜ್ಞಾನ ಕರ್ಮಗಳಿಂದ ನಮ್ಮ ಸಾಧನೆ ಪೂರ್ತಿಯಾಗುವಂಥದ್ದು. ಚೆನ್ನಾಗಿ ಅಲ್ಲಿ ನಡೆಯಿತು. ಶೌನಕರ ಪ್ರಶ್ನೆ, ಸೂತರ ಉತ್ತರ ಎಷ್ಟು ಚೆನ್ನಾಗಿರ್ತದೆ ನೋಡಿ. ಜ್ಞಾನಿಗಳು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಎಷ್ಟು ಚೆನ್ನಾಗಿರ್ತದೆ, ಉತ್ತರ ಕೊಡತಕ್ಕ ಸೂತರ ಉತ್ತರ ತುಂಬ ಚೆನ್ನಾಗಿರ್ತದೆ. ಊತ ಅಂತಂದರೆ ಅದು ಕನ್ನಡದ ಊತ ಅಲ್ಲ. ಕನ್ನಡದಲ್ಲಿ ಊತ ಅಂದರೆ ಉಬ್ಬುದು. ಊತ ಅಂತಂದರೆ ಇಲ್ಲಿ ಅಭಿಪ್ರಾಯ, ಊತ, ಒಳ್ಳೆಯ ಅಭಿಪ್ರಾಯ ಭರಿತವಾದ ಚಿಂತನೆಗಳು, ಅದು ಸೂತರದ್ದು. ಎಷ್ಟು ಚೆನ್ನಾಗಿತ್ತು ಅವ್ರದ್ದು ಚಿಂತನೆ ಮಾಡುವ ಕ್ರಮ ಅಂತಂದರೆ, ಅದನ್ನು ಬೆಳೆಸಿಕೊಂಡು ಅವರು ಹೋಗ್ತಾರೆ, ವೇದಾರ್ಥ ಚಿಂತನೆಯನ್ನು ನಡೆಸ್ತಾರೆ. ಶೌನಕರ ಪ್ರಶ್ನೆಗೆ ಉತ್ತರ ಕೊಡ್ತಾ ಭಗವಂತನ ಅವತಾರ ಕಥೆಗಳನ್ನು ಹೇಳಿ ಅಂತ ಹೇಳ್ತಾರೆ. ಅವತಾರ ಕಥಾ ಧೀಮನ್ ಬ್ರೂಷಿ ಅಂತ ಹೇಳಿದರೆ ಅವತಾರಗಳ ಕಥೆಗಳನ್ನೇ ಪಟ್ಟಿ ಮಾಡಿ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಕ್ಷೀರಸಾಗರದಲ್ಲಿ ನಿದ್ರೆ ಮಾಡಿಸಿದ್ದ, ಯೋಗದ ನಿದ್ರೆ. ಆ ಪ್ರಳಯ ಕಾಲ ಮುಗಿತಾ ಬಂದರೆ ಕತ್ತಲೆಯನ್ನು, ಅಜ್ಞಾನದ ಪರದೆಯನ್ನು ಸರಿಸ್ತಾನೆ. ಪ್ರಕೃತಿಯ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದರಿಂದ ಭಗವಂತ ತನ್ನದೇ ಆದ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ನಾರಾಯಣ, ವಾಸುದೇವ, ವೈಕುಂಠ ಅಂತ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳ ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅಂದರೆ ಬೆಳಿಗ್ಗೆ ಹೇಳಿದ್ದೇ ಅಭಿವ್ಯಕ್ತಿ ಭಗವಂತಗೊಳಿಸ್ತಾನೆ. ಬೇರೆ ಬೇರೆ ದಶಾವತಾರಗಳು, ದತ್ತಾವತಾರ, ಋಷಭಾವತಾರ, ಕಪಿಲಾವತಾರ, ಹಯಗ್ರೀವಾವತಾರ, ಶಿಂಶುಮಾರಾವತಾರ, ಯಜ್ಞಾವತಾರ, ಬೇರೆ ಬೇರೆ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ. ಬಲರಾಮ ರೂಪವನ್ನು ಸ್ವೀಕಾರ ಮಾಡಿದ. ಅದು ಶುಕ್ಲಕೇಶಾವೇಶ ಹೊರತು ಅಭೇದ ಅಲ್ಲ ಅಂತ ಅಲ್ಲ ಹೇಳಿಕೊಂಡು ಬಂದು ಕೊನೆಗೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಸೂತರೆ ಹೇಳ್ತಾರೆ. ಕೃಷ್ಣ ಸ್ವಯಂ ಭಗವಾನ್ ಅಂತ ಒಂದು ಪಂಥನೇ ಇದೆ. ಕೃಷ್ಣ ಅಂದರೆ ಪೂರ್ಣ, ಪರ್ಫೆಕ್ಟು ಅಂತ. ಅದರ ಅರ್ಥ ಏನಾಯ್ತು ಗೊತ್ತಾ? ರಾಮ ಪರ್ಫೆಕ್ಟ್ ಅಲ್ಲ ಅಂತಾಯಿತು, ವ್ಯಾಸರು ಸರಿ ಇಲ್ಲ ಅಂತಾಯಿತು. ಪುರಾಣ ಬರೆದ ವ್ಯಾಸರೇ ಸರಿ ಇಲ್ಲ ಅಂತಂದರೆ ಅವರು ಪುರಾಣ ಹೇಳಿದ್ದೇನಾಗ್ತದೆ? ಹಾಗಾಗಿ ಆ ಅರ್ಥ ಅಲ್ಲ ಅಂತ ನಮ್ಮ ಆಚಾರ್ಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಂದರೆ ಹಾಗಲ್ಲ. ಕೃಷ್ಣ ಅಂದರೆ ಮೂಲರೂಪಿಯಾದ ಭಗವಂತನ ಹೆಸರು. ಕೃಷ್ಣ ಅಂತಂದರೆ ಅವತಾರದ ಕೃಷ್ಣ, ಪೂರ್ಣ ಅಂತಲ್ಲ. ಪೂರ್ಣನಾದ ಕೃಷ್ಣ ಅವನೇ ಭಗವಂತನಾಗಿ ಬೇರೆ ಬೇರೆ ಅವತಾರಗಳನ್ನು ಸ್ವೀಕಾರ ಮಾಡಿದ, ಹೀಗರ್ಥ ಹೊರತು ದೇವರ ಅವತಾರದಲ್ಲಿ ಒಂದು ಪೂರ್ಣ, ಒಂದು ಅಪರಿಪೂರ್ಣ ಈ ಚಿಂತನೆ ಮಾಡಬೇಡಿ. ನೇಹ ನಾನಾಸ್ತಿ ಕಿಂಚನ. ಇಹ ಭಗವಂತನ ಅವತಾರಗಳಲ್ಲಿ ನಾನಾ ಭೇದ ಎಂಬುದನ್ನು ಚಿಂತನೆ ಮಾಡಬೇಡಿ ಅಂತ ನಮ್ಮ ಆಚಾರ್ಯರು ಸುಂದರವಾದ ಮಾರ್ಗದರ್ಶನವನ್ನು ಅಲ್ಲಿ ಮಾಡಿದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೃಷ್ಣಾವತಾರವನ್ನು ತುಂಬ ಸೊಗಸಾಗಿ ಮುಂದೆ ಹೇಳ್ತಾ ಬರ್ತಾರೆ, ವಿಸ್ತೃತವಾಗಿ. ಪ್ರಥಮ ಸ್ಕಂದದಿಂದ ಆರಂಭ ಮಾಡಿ 12 ಸ್ಕಂದಗಳ ತನಕನೂ ಕೃಷ್ಣದೇವರ ಪ್ರಸ್ತಾವ ಉದ್ದಗಲಕ್ಕೆ ಅಲ್ಲಿ ಮಾಡ್ತಾರೆ. ಅವತಾರ ಕಥೆಗಳನ್ನು ಹೇಳಿ ಭಾಗವತಕ್ಕೆ ಬರ್ತಾರೆ. ವ್ಯಾಸರು ಶಮ್ಯಾಪ್ರಾಸದಲ್ಲಿ ಕೂತಿದ್ದರು.
ಖಿನ್ನಂ ಮನ್ಯಮಾನಸ್ಯ ಆತ್ಮಾನಂ ಖಿನ್ನಂ ಮನ್ಯಮಾನಸ್ಯ ಖಿದ್ಯತಃ. ವ್ಯಾಸರು ಕೈಯಲ್ಲಿ ತಲೆ ಇಟ್ಟುಕೊಂಡು ಕೂತಿದ್ರಂತೆ. ತುಂಬ ಟೆನ್ಷನ್ ಆಯಿತು ಅಂತಂದರೆ ಏನು ಮಾಡ್ತೇವೆ ನಾವು? ಏನು ಮಾಡೋದು? ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಖಿನ್ನಂ ಆತ್ಮಾನಂ ಮನ್ಯಮಾನಸ್ಯ, ಖಿನ್ನರಾಗಿದ್ದಾರೆ. ಖಿದ್ಯತಃ, ಅವರಿಗೆ ಖೇದ. ಖೇದ ಅಂತಂದರೆ ನಾವು ಬಳಸುವ ಶಬ್ದ ದುಃಖ ಅಂತ ಅರ್ಥ. ಅಂದರೆ ವ್ಯಾಸರು ದುಃಖಿತರಾಗಿದ್ದಾರೆ. ಅದಕ್ಕಿಂತ ನಾವೇ ಪರವಾಗಿಲ್ಲ, ಸ್ವಲ್ಪ ನಾವು ಆರಾಮ ಇರ್ತೇವೆ. ವ್ಯಾಸರಿಗೇ ದುಃಖ ಅಂತಂದರೆ ದೇವರು ಹೆಂಗಾಗ್ತಾನೆ? ಹಿಂದೆ ಹೇಳಿದ್ದಾರೆ, ನಿರಸ್ತ ಕುಹಕಂ ದಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಯಾವ ಕುಹಕನೂ ಇಲ್ಲ ಅವರ ಹತ್ರ ಅಂತ, ಯಾವ ದೋಷಗಳೂ ಇಲ್ಲ. ದೋಷ ಇದೆ ಅಂತಂದರೆ ದುಃಖ ಇದೆ. ಏನು ದೇವರು ಹೇಗಾಗ್ತಾನೆ? ಯಾವ ಆಚಾರ್ಯರು ಇದನ್ನು ಮುಟ್ಟುವುದಿಲ್ಲ. ನಮ್ಮ ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಖೇದ ಅಂತಂದರೆ ನಮ್ಮ ಮಕ್ಕಳ ಬಗ್ಗೆ ತುಂಬ ಖೇದ ಇದೆ ಅಂತ. ಏನು ಖೇದ ಅಂತಂದರೆ, ಮಕ್ಕಳ ಬಗ್ಗೆ ಯಾರ್ಯಾದರೂ ಖೇದ ಇರ್ತದ? ಖೇದ ಅಂತಂದರೆ ಆಚಾರ್ಯದ ಭಾಷೆ ಇಷ್ಟೇ, ಅನಲಂ ಬುದ್ಧಿ ಅಂತ. ಅಲಂ ಬುದ್ಧಿ ಇಲ್ಲ ಅಂತ. ಅಲಂ ಅಂದರೆ ಸಾಕು, ಸಾಕು ಅನ್ನುವ ಜ್ಞಾನ ಇಲ್ಲ ಅಂತ. ಇದಕ್ಕೆ ಅನಲಂ ಬುದ್ಧಿ ಅಂತ. ಖೇದ ಅಂತ ಅಂದರೆ ಮಕ್ಕಳ ಬಗ್ಗೆ ನಮಗೆ ಖೇದ ಇದೆ ಅಂತಂದರೆ, ಅಯ್ಯೋ ಮಕ್ಕಳ ಕಡೆಗೆ ನಾನು ಗಮನ ಕೊಟ್ಟದ್ದು ತುಂಬ ಕಡಿಮೆ ಆಯಿತು, ನಾನು ಏನೇನೋ ಇದ್ದ ಊರಿಗೆ ಉಪಕಾರ ಮಾಡಿದೆ, ಮಕ್ಕಳ ಕಡೆಗೆ ನಾನು ಗಮನನೇ ಹರಿಸಲಿಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ, ಏನು ಅನ್ಯಾಯ ಮಾಡಿಬಿಟ್ಟೆ, ಲೋಕದ ಜೊತೆಗೆ ಮುಖ್ಯ ನನಗೆ ನನ್ನ ಮನೆ ಉದ್ಧಾರ ಆಗೋದು ಅಂತ ನಾವು, ಇದು ಖೇದ ಅಂತ ಹೇಳೋದು. ಅನಲಂ ಬುದ್ಧಿ ಅಂದರೆ ದುಃಖ ಅಲ್ಲ ನಮಗೆ, ಅಂದರೆ ಅನಲಂ ಬುದ್ಧಿ ಅಂತ. ವೇದವ್ಯಾಸ ದೇವರಿಗೆ ಏನು ಅಂತಂದರೆ ಅಲಂ ಬುದ್ಧಿ ಇಲ್ಲ ಅಂತ. ಅಂದರೆ ತನ್ನ ಮಕ್ಕಳು ಅಂದರೆ ಸಜ್ಜನ ವರ್ಗ, ಅವರಿಗೆ ನಾನು ಏನು ಕೊಡಬೇಕಾಯಿತೋ ಅಷ್ಟು ಕೊಡಲಿಲ್ಲ, ಇನ್ನೂ ಕೊಡಬೇಕಾದ್ದಿದೆ, ಅಲಂ ಬುದ್ಧಿ ಇಲ್ಲ. ಅಂದರೆ ಸಾಕು ಅಂತ ದೇವರಿಗೆ ಅನಿಸಲಿಲ್ಲ. ವೇದಗಳನ್ನು ವಿಭಾಗ ಮಾಡಿಕೊಟ್ರು. ಎಷ್ಟು ಶಾಖೆಗಳು! ಋಗ್ವೇದವನ್ನು ಚತುರ್ವಿಂಶದಿಂದ 24 ಶಾಖೆಯಾಗಿ ವಿಭಾಗ ಮಾಡಿಕೊಟ್ರು. ಯಜುರ್ವೇದವನ್ನು 101 ಶಾಖೆಯಾಗಿ ಕೊಟ್ಟರು. ಸಾಮವೇದವನ್ನು 1000 ಶಾಖೆಯಾಗಿ ವಿಭಾಗ ಮಾಡಿಕೊಟ್ರು. ಅಥರ್ವ ವೇದವನ್ನು 12 ವಿಭಾಗ ಮಾಡಿಕೊಟ್ರು. ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಅನಂತ ವೇದಗಳನ್ನು ವಿಭಜನೆ ಮಾಡಿಕೊಡುವಂಥದ್ದು ಸರ್ವಜ್ಞನಾದ ಭಗವಂತನಿಗೆ ಮಾತ್ರ ಸಾಧ್ಯ. ಅಪಪಾಠಗಳ ಶೋಧನೆ ಮಾಡಿದರು. ಲಕ್ಷ ಪರಿಮಿತವಾದ ಶ್ಲೋಕಗಳ ಮಹಾಭಾರತವನ್ನು ರಚನೆ ಮಾಡಿಕೊಟ್ರು. 17 ಪುರಾಣಗಳನ್ನು ರಚನೆ ಮಾಡಿಕೊಟ್ರು. ಆದರೂ ಖೇದ, ಅಲಂ ಬುದ್ಧಿ ಇಲ್ಲ, ಸಾಕು ಅಂತ ದೇವರಿಗೆ ತೃಪ್ತಿ ಆಗಲಿಲ್ಲ ಅಂದರೆ ಇನ್ನೂ ಕೊಡಬೇಕು ಅಂತ, ಹೀಗೆ ವ್ಯಾಖ್ಯಾನ ಅಂತ ವೇದವ್ಯಾಸದೇವರ ಪರಮಶಿಷ್ಯರಾದ ಆಚಾರ್ಯರು ನಿರೂಪಣೆಯನ್ನು ಮಾಡಿ ಅದಕ್ಕೆ ಪ್ರಮಾಣ ಕೊಟ್ಟು ಇದನ್ನು ಚಿಂತನೆ ಮಾಡ್ತಾರೆ. ನಾರದರು ಅಲ್ಲಿಗೆ ಬರ್ತಾರೆ. ನಾರದರು ಅವರ ಸಂಭಾಷಣೆ ನಡೀತದೆ. ನಾರದರು ಅವರ ಆತ್ಮಕಥೆಯನ್ನು ಹೇಳ್ತಾರೆ. ವ್ಯಾಸರು ಕೇಳ್ತಾರೆ, ನಾರದರೇ ನಿಮ್ಮ ಬಗ್ಗೆ ಹೇಳಿ. ನಾರದರೇ ನಿಮ್ಮ ಬಗ್ಗೆ ಹೇಳಿ ಅಂತಂದರೆ ನಾರದರು ಹಿಂದಿನ ಜನ್ಮದ ಬಗ್ಗೆ ಕತೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಾರದರ ಹಿಂದಿನ ಜನ್ಮ ಶಾಪಗ್ರಸ್ತವಾದ ಒಂದು ದಾಸಿ, ಕೆಲಸದ ಹೆಣ್ಮಗಳ ಮಗನಾಗಿ ಹುಟ್ಟಿದ ಒಂದು ಜನ್ಮ. ಆ ಕಥೆಯನ್ನು ಹೇಳ್ತಾರೆ, ನಾರದರು ಹೇಳ್ತಾರೆ. ವ್ಯಾಸರ ಮುಂದೆ ಒಪ್ಪಿಕೊಳ್ಳುತ್ತಾರೆ. ದೇವರ ಹತ್ರ ನಮ್ಮ ಕಥೆಯನ್ನು ಹೇಳಬೇಕಂತೆ. ದೇವರಿಗೆ ಗೊತ್ತಿಲ್ಲ ಅಂತ ಹೇಳುವುದಲ್ಲ, ದೇವರ ಹತ್ರ ನಮ್ಮನ್ನು ಒಪ್ಪಿಸಿಕೊಳ್ಬೇಕಂತೆ. ನಾರದರು ಮಾಡಿದ ಕೆಲಸ ಅದು. ಒಪ್ಪಿಸಿಕೊಂಡ್ರು, ಸಂಕೋಚ ಇಲ್ಲ. ನಮಗೆ ಬೇರೆಯವ್ರ ಹತ್ರ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ, ದೇವರ ಹತ್ರ ಹೇಳಲಿಕ್ಕೆ ನಾಚಿಕೆ ಆಗುತ್ತಾ? ಹೇಳ್ಬೋದು, ಧಾರಾಳವಾಗಿ ಹೇಳ್ತಾರೆ. ಅವರು ತನ್ನ ದಾಸೀಪುತ್ರನಾಗಿ ತಾನು ಪಡೆದ ಲಾಭ ಅದನ್ನೆಲ್ಲ ಹಂಚಿಕೊಳ್ತಾರೆ. ದಾಸೀಪುತ್ರನಾಗಿ ಬರ್ತಾರೆ ನಾರದರು. ಅದು ಸನ್ಯಾಸಿಗಳ ಚಾತುರ್ಮಾಸ್ಯ ಕಾಲ. ಅಮ್ಮನೊಟ್ಟಿಗೆ ಬರ್ತಾರೆ. ಆ ಚಾತುರ್ಮಾಸ್ಯ ಕಾಲದಲ್ಲಿ ಎಲ್ಲ ಸೇವೆಯನ್ನು ಮಾಡ್ತಾರೆ. ಸಂಕೋಚ ಇಲ್ಲದೆ ಆ ದಾಸಿ ಏನು ಮಾಡ್ತಾಳೆ ಅದಕ್ಕಿಂತ ಹೆಚ್ಚಿನ ಕೆಲಸ ನಾರದರೆ ಆ ಮಗ, ಒಂದು ಕೂಸು, ಪಂಚಹಾಯನೋ ಬಾಲ, 5 ವರ್ಷದ ಕೂಸು. ನಾರದರು ಹೇಳೋದು, ನಾನು ದಾಸಿ ಅಂದರೆ ಆ ರಿಮೆಂಬರ್ ಪವರ್ ನೋಡಿ, ಎಷ್ಟು ನೋಡಿ. ನಾರದರ 5ನೇ ವರ್ಷದ ಜನ್ಮ ಅಲ್ಲ,
ನಾರದರ ಪ್ರೀ ಬರ್ತ್, ಹುಟ್ಟುವುದಕ್ಕಿಂತ ಹಿಂದಿನ ಜನ್ಮದಲ್ಲಿ 5 ವರ್ಷ ಆಗಿದ್ದಾಗ ನಮ್ಮ ಹತ್ರ ಕೇಳಿದರೆ ನೀವು 5ನೇ ವರ್ಷದಲ್ಲಿ ಏನಾಗಿದ್ದೆ ತಿಂದಿದ್ದೆ ಮಲಗಿದ್ದೆ, ಅದು ಅಂದಾಜಿಗೆ ಹೇಳಬೇಕಷ್ಟೆ. ನಮಗೆ ಅಷ್ಟು ಪರ್ಫೆಕ್ಟಾಗಿ ಹೇಳಲಿಕ್ಕೆ ನಮ್ಮ ಮೆಮರಿ ಪವರ್ ಅಂದರೆ ಅಷ್ಟಿದೆ ನಮಗೆ. ನಾರದರಿಗೆ ಜನ್ಮಾಂತರದ ಮೆಮರಿ ಶಕ್ತಿ ಇತ್ತು ನೋಡಿ, ಇದು ದೈವದತ್ತವಾದ್ದು. ಅವರು ಹೇಳ್ತಾರೆ, ನಾನು ದಾಸೀಪುತ್ರನಾಗಿದ್ದಾಗ ನಾನು ಅಲ್ಲಿ ಸನ್ಯಾಸಿಗಳ ಜೊತೆಗೆ ನಾನಿದ್ದೆ, ನನಗೆ ಎಲ್ಲ ಶುದ್ಧ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು, ಗೋಮಯ ಬಳಿತಿದ್ದೆ. ಭಾಗವತ ಹೇಳೋದು ಗೋಮಯ ಬಳಿತಿದ್ದೆ ಅಂತ ನಾರದರು ಹೇಳಿದರು. ನಮ್ಮನೆಯಲ್ಲಿ ಗೋಮಯನೇ ಇಲ್ಲ, ಈಗ ಬಳಿಯುವುದು ಎಲ್ಲಿಂದ? ಯಾಕೆಂದರೆ ಮೈಲಿಗೇನೇ ಆಗೋಲ್ಲ ಮಡಿ ನಮ್ಮನೆ. ಮನೆಯಲ್ಲಿ ಗೋಮಯ ಇರಬೇಕಂತೆ. ಯಾವ ಮನೆಯಲ್ಲಿ ಗೋಮಯ ಇರ್ತದೆ ಆ ಮನೆಗೆ ಕಲಿಪ್ರವೇಶ ಆಗುವುದಿಲ್ಲ. ಗೋಮಯ ಇಲ್ಲ ಅಂದರೆ ಕಲಿಪ್ರವೇಶ ಆಗ್ತದೆ ಅಂತ ಅದರ ಅರ್ಥ. ಗೋಮಯದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತೆ. ಗೋಮಯದಿಂದ ನಾನು ಆ ಜಾಗವನ್ನು ಶುದ್ಧ ಮಾಡ್ತಿದ್ದೆ ಅಂತ ನಾರದರು ಹೇಳ್ತಾರೆ. ನಮ್ಮ ಹುಡುಗರಿಗೆಲ್ಲ ಹೇಳಿ, ಅದು ಮುಟ್ಲಿಕ್ಕೆ ಹೇಸಿಗೆ ಆಗುತ್ತೆ ಅಂತ ಹೇಳ್ತಾರೆ. ಗೋಮಯ ಮುಟ್ಟಿದರೆ ಕೈ ತೊಳಿಬೇಕು, ಸೋಪ್ ಹಾಕಿದ ಮೇಲೆ ಗೋಮಯದಲ್ಲಿ ಕೈ ತೊಳಿಬೇಕು, ತಿರ್ಗ ಅದು. ಆ ಗೋಮಯಕ್ಕೆ ಅಷ್ಟು ಶಕ್ತಿ ಇದೆ. ಅದು ಆ ಒಳಗಿನ ಕೈಯಲ್ಲಿರ್ತಕ್ಕಂಥ ಚರ್ಮದಲ್ಲಿರ್ತಕ್ಕ ದೋಷವನ್ನು ಪರಿಹಾರ ಮಾಡುವ ಶಕ್ತಿ ಮಣ್ಣಿಗಿದೆ, ಗೋಮಯಕ್ಕಿದೆ. ಮೃದಾ ಶೌಚ ಹೇಳ್ತಾರೆ, ಗೋಮಯ ಶೌಚವನ್ನು ಹೇಳ್ತಾರೆ. ಮನೆಯಲ್ಲಿ ಮೃತ್ತಿಗೆ ಇಡಬೇಕು, ಮನೆಯಲ್ಲಿ ಗೋಮಯ. ಇವತ್ತು ಎಂಥ ಕಾಲ ಇದೆ ಅಂತಂದರೆ ಅಂಗಡಿಯಲ್ಲಿ ಹೋಗಿ 1 kg ಮಣ್ಣು ಕೊಡಿದ್ರೆ ಮಣ್ಣು ಕೊಡ್ತಾರೆ, 1 kg ಗೋಮಯ ಅಂದರೆ ನೀವು ಹೇಳಿ 10 ನಿಮಿಷದಲ್ಲಿ ಮನೆಗೆ ಡೋರ್ ಡೆಲಿವರಿ ಕೊಡ್ತಾರೆ. ಅಂತಹ ಕಾಲದಲ್ಲಿದ್ದೇವೆ. ಆದರೂ ನಾವು ತರಿಸೋದಿಲ್ಲ ಅಂತಂದರೆ ನಮಗೆ ಶ್ರದ್ಧೆ ಇಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ನಿಮಗೆ ಹೇಳಿದ್ದಲ್ಲ ನಾನು, ನೀವು ಅಂತಂದರೆ ನಮ್ಮ ಮನೆಯಲ್ಲಿ ಉಂಟು ಸ್ವಾಮಿ, ನೀವು ನನಗೆ ಯಾಕೆ ಹೇಳಿ? ನಿಮಗೆಲ್ಲ ಯಾರು ತರುವುದಿಲ್ಲ, ಇಲ್ಲಿ ಬಾರದಿದ್ದವರು ಅಂತ ಇಟ್ಕೊಳ್ಳಿ. ನಾನು ಹೇಳೋದಲ್ಲ. ಗೋಮಯ ಅದು ನಾರದರು ಹೇಳ್ತಾರೆ, ಶುದ್ಧಿ ಮಾಡ್ತಾರೆ. ಅದ ಕೆಲಸ ನಾನು ಮಾಡ್ತಿದ್ದೆ. ಉಚ್ಚಿಷ್ಟವನ್ನು ನಾನು ಬೀಸಾಡ್ತಿದ್ದೆ. ಅದರ ಜೊತೆಗೆ ಹೇಳ್ತಾರೆ, ಅವರು ಏನು ಮಾತಾಡ್ತಿದ್ರು ಅದನ್ನೆಲ್ಲ ಕಿವಿಗೊಟ್ಟು ಕೇಳ್ತಿದ್ದೆ. ನಮಗೆ ಅದೆಲ್ಲ ಖುಷಿ. ಯಾರಾದರೂ ಮಾತಾಡ್ತಿದ್ದರೆ ಏನು ಮಾತಾಡಿದರು ಅದನ್ನೆಲ್ಲ ನಾರದರು ಹೇಳಿದರು. ಅವ್ರು ಏನು ಮಾತಾಡ್ತಾರೆ? ಅವರಿಗೆ ಪರ್ಸನಲ್ ಲೈಫ್ ಇಲ್ಲ. ಸನ್ಯಾಸಿಗಳು ಏನು ಮಾತಾಡ್ತಾರೆ? ದೇವರ ಬಗ್ಗೆ ಮಾತಾಡ್ತಿದ್ರು. ಅದನ್ನು 24 ತಾಸು ಅದೇ ನನಗೆ ಕೆಲಸ, ಅದನ್ನು ಕೇಳ್ತಿದ್ದೆ. ಒಂದು ಅಂಶ ನಾವು ಗಮನಿಸಬೇಕು. ಸಾಮಾನ್ಯವಾಗಿ ನಾವು ಮಕ್ಕಳು ಬಂದರೆ ಹೇಳ್ತೇವೆ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇಲ್ಲಿಂದ, ಯಾರು ಮಾತಾಡಬಾರ್ದು. ಮಕ್ಕಳೇ ಕೇಳಿದ ಮುಂದೆ ಯಾರು ಕೇಳಬೇಕು? ಭಾಗವತ ಪ್ರಾರಂಭದ್ದೇ ಮಕ್ಕಳಿಂದ ಪ್ರಾರಂಭ ಆಯಿತು ಅಂತ ಹೇಳುತ್ತೆ. ಆ ಮಗು ಅಲ್ಲಿ ಬಂದು ಕೂತದ್ರಿಂದ ನಾರದರು ಅವರು ಭಾಗವತರ ಕತೆ ಕೇಳಿದ್ರಿಂದ, ವ್ಯಾಸರಿಗೆ ಅದನ್ನು ಒಪ್ಪಿಸಿದ್ದರಿಂದ ಈ ಭಾಗವತ ಕತೆ ಬಂತು ನಮಗೆ. ಒಂದು ಮಕ್ಕಳಿಗೆ ಬ್ಯಾನ್ ಹಾಕಬೇಡಿ, ಬರಬೇಡಿ ಅಂತ ಹೇಳಬೇಡಿ, ಮಕ್ಕಳನ್ನು ಕರ್ಕೊಂಡು ಬಂದು ಕೂಡಿಸಿ. ಇದು ಒಂದು ನಾವು ಗಮನಿಸಬೇಕಾದ ಅಂಶ. ನಾವು ಮಕ್ಕಳನ್ನು ಬೇರೆಲ್ಲ ಕಡೆಗೆ ಪಾರ್ಕಿಂಗ್ ಹೋಗುವಾಗೆಲ್ಲ ಕರ್ಕೊಂಡು ಹೋಗ್ತೇವೆ ನಾವು. ಆದರೆ ಇಂತಹ ಪುಣ್ಯ ಸತ್ಕರ್ಮಗಳಿಗೆ ಹೋಗುವಾಗ ಮಕ್ಕಳನ್ನು ಕಂಪಲ್ಸರಿಯಾಗಿ ನಾವು ಕರ್ಕೊಂಡು ಹೋಗಬೇಕು ಅಂತ ಭಾಗವತ ನಮಗೆ ಸೂಚನೆ ನೀಡುತ್ತದೆ. ನೋಡಿ, ಆ ಸನ್ಯಾಸಿಗಳ ಒಳ್ಳೆತನ ಎಷ್ಟಿದೆ ಅಂತ ಒಂದು ಗಮನಿಸಿ. ಅವರು ಸ್ಕ್ಯಾನ್ ಮಾಡುವ ಶಕ್ತಿ ಎಷ್ಟು ಚೆನ್ನಾಗಿದೆ. ಅಂದರೆ ಈ ಹುಡುಗ ಬರ್ಬೋದು, ಬರಬೇಡ ಅಂತ ಅವ್ರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದರೆ ಆ ಸ್ಕ್ಯಾನಿಂಗ್ ಪವರ್ ಅವರ ಅಷ್ಟಿತ್ತು ಅವರಿಗೆ. ಅಂದರೆ ಈ ಹುಡುಗ ಒಳ್ಳೆಯವ, ಬೆಳೆಯುವ ಹುಡುಗ, ಬೆಳೆದ ಹುಡುಗ, ಏನೋ ಪ್ರತಿಬಂಧಕ ಇದೆ, ಅವನು ಶುದ್ಧಿ ಮಾಡಬೇಕು. ಅವರಿಗೆ ಖಂಡಿತ ನೋಡಿ, ಅದಕ್ಕೆ ಜ್ಞಾನಿಗಳು ಅಂತ ಹೇಳೋದು. ಹಾಗೆ ನಾರದರ ಆ ದಾಸೀಪುತ್ರನ ಜೀವನ ನೋಡಿ, ಅವರು ಅಷ್ಟು ತುಂಬಿಸಿದರು ನೋಡಿ. ಹಿಂದೆ ಇತ್ತು, ಈಗಲೂ ತುಂಬಿಸಿದರು. ಅದನ್ನು ತುಂಬಿಸಿಕೊಂಡು ಮತ್ತೆ ಕಾಡಿನಲ್ಲಿ ಹೋಗಿ ಮತ್ತೆ ಒಂದು ಪಿಪ್ಪಲ ವೃಕ್ಷದ ಬುಡದಲ್ಲಿ ಕೂತು ಸ್ನಾನ ಮಾಡಿ ಕೂತು ಮತ್ತೆ ಮೆಡಿಟೇಷನ್ ಮಾಡಿದರೆ ದರ್ಶನ ಆಯಿತು ನೋಡಿ, ಭಗವಂತನ ದರ್ಶನ. ಭಾಗವತ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ದೇವರ ದರ್ಶನ ಅದು ವಯಸ್ಸಾದ ಮೇಲೆ, ಮುದುಕಾದ ಮೇಲೆ ಒಂದು ಕಲ್ಪನೆ ನಮಗಿದೆ. ಏನು ಅದೆಲ್ಲ ಈಗ ಬೇಡಪ್ಪ, ಮಕ್ಕಳಿಗೆ ಅದೆಲ್ಲ ತಲೆ ತುಂಬಿಸಬೇಡಿ, ಈಗೆಲ್ಲ ಓದಲಿ, ಈಗೆಲ್ಲ ಗಮ್ಮತ್ತಿರಲಿ. ಕೊನೆ ಕಾಲಕ್ಕೆ ಏನಿರ್ತದೆ, ತಲೆಯಲ್ಲಿ ಶಕ್ತಿಯೇ ಇರುವುದಿಲ್ಲ, ಪವರೇ ಇರುವುದಿಲ್ಲ. ಹಾಗೆ ದೇವರ ಬಗ್ಗೆ ಹೇಳಿದರೆ ಏನು ಉಳಿದಿರ್ತದೆ? ಈ ದಾಸೀಪುತ್ರ ಪುಟಾಣಿ ಆ ವಯಸ್ಸಲ್ಲಿ ತುಂಬಿಸಿದ್ರು ನೋಡಿ. ಅದು ಶ್ರವಣ ಆಯಿತು, ಮನನ ಆಯಿತು, ಧ್ಯಾನ ಮೆಡಿಟೇಷನ್ ಮಾಡಿತು. ಯಾಕಂದರೆ ಮೃದುವಾದ ಮನಸ್ಸು, ಅಲ್ಲಿ ಬಿತ್ತಿದ ಬೀಜ ಚೆನ್ನಾಗಿ ಮೊಳಕೆ ಹೊಡೀತದೆ. ಅದು ಪಕ್ವ ಆಯಿತು. ಅಲ್ಲಿ ಭಗವಂತ ಒಲಿದ ಒಂದು ನಿಮಿಷ, ಒಂದು ಕ್ಷಣ ಭಗವಂತನ ದರ್ಶನ ಸಿಕ್ಕಿತು.
ಏನು ಖುಷಿಪಟ್ಟರು. ದೇವರ ದರ್ಶನ ಅಂದರೆ ಹಾಗೆ. ತಿರುಪತಿಗೆ ಹೋಗ್ತೇವೆ, ಒಂದು ಸಲ ದರ್ಶನ ಆಯಿತು, ಪುಣ್ಯಕ್ಕೆ ಯಾರು ಜರಗಂಡಿ ಅಂತ ಹೇಳಿಲ್ಲ ಅಂದರೆ ಅಬ್ಬಾ ಶ್ರೀನಿವಾಸ ಏನು ದೊಡ್ಡವ ನೀನು, ಏನು ನಮ್ಮಪ್ಪ ತಿಮ್ಮಪ್ಪ ಹೀಗೆ ಇರು ಯಾವಾಗಲೂ ಅಂತ ದೇವರಿಗೆ ಹರಸಿ ಬರ್ತೇವೆ ನೋಡಿ. ಅಂದರೆ ಒಂದು ಕ್ಷಣ ಈ ದೇವರನ್ನು ನೋಡಿದ್ರೇ ನಾವು ಇಷ್ಟು ಖುಷಿ ಪಡ್ತೇವೆ ಅಂತಂದರೆ ಆ ಚಿನ್ಮಯ ಮೂರ್ತಿ ಭಗವಂತನನ್ನು ನೋಡಿದರೆ ಏನು ಆನಂದ ಆಗಿರಬೇಕು. ಮರುಕ್ಷಣದಲ್ಲಿ ಇಲ್ಲ ಜರಗಂಡಿ, ನಾರದರನ್ನು ದುಡಿದ್ದಲ್ಲ, ದೇವರನ್ನೇ ಜರಗಂಡಿ, ದೇವರೇ ಇಲ್ಲ ಅಲ್ಲಿ. ಆ ಕಣ್ಣೀರು ಹಾಕಿದರು, ಸ್ವಾಮಿ ಬಾ 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 ಅಂತ ಅದರ ಆಸೆಯನ್ನು ಹುಟ್ಟಿಸಿ ದೇವರ ಅಭಯ ಕೊಟ್ಟ. ಮುಂದಿನ ಜನ್ಮದಲ್ಲಿ ಹುಟ್ಟಿನಿಂದ ನಿನಗೆ ದರ್ಶನ ಅಂತ, ಸ್ಪೆಷಲ್ ದರ್ಶನ ಅಂತ. ಹಾಗೆ ನಾರದರಾಗಿ ವೈಣಿಕರಾಗಿ ಭಗವಂತನ ದರ್ಶನ ಪಡೆಯುವ ಯೋಗ. ಬ್ರಹ್ಮದೇವರ ಉತ್ಸಂಗಾತ ನಾರದೋ ಜಜ್ಞೆ. ನಾರದರು ಬ್ರಹ್ಮದೇವರ ಭಗವಂತನ ನಾಭಿಯಿಂದ ಬ್ರಹ್ಮದೇವರು ಬಂದರು, ಬ್ರಹ್ಮದೇವರ ಉತ್ಸಂಗದಿಂದ ನಾರದರು ಬಂದರು. ಎಷ್ಟು ಚೆನ್ನಾಗಿದೆ ನೋಡಿ. ಉತ್ಸಂಗ, ಉತ್ಕೃಷ್ಟರ ಸಂಘದಿಂದ ನಾರದರು ಬಂದರು. ನಾರದರು ಅಂತಂದರೆ ಶ್ರವಣ ಮನನ ಧ್ಯಾನ ಯಾರಿಂದ ಬರ್ತದೆ? ಉತ್ಸಂಗದಿಂದ, ಬ್ರಹ್ಮ ಉತ್ಸಂಗದಿಂದ, ಬ್ರಹ್ಮಜ್ಞಾನಿಗಳ ಉತ್ಕೃಷ್ಟವಾದ ಸಂಘದಿಂದ ನಮಗೆ ನಾರದರು ಬರ್ತಾರೆ. ಶ್ರವಣ ಮನನ ಧ್ಯಾನಾದಿಗಳು ಭಗವಂತನ ದರ್ಶನ ನಮಗೆ ಬರುತ್ತೆ ಅಂತ ನಾರದರು ವ್ಯಾಸರಿಗೆ ನಿವೇದಿಸಿಕೊಳ್ತಾರೆ. ವ್ಯಾಸರು ಭಾಗವತವನ್ನು ರಚಿಸ್ತಾರೆ. ಭಾಗವತ ರಚನೆ ಮಾಡ್ತಾ ಅಶ್ವತ್ಥಾಮರ ಕಥೆಯನ್ನು ಹೇಳ್ತಾರೆ. ಅಶ್ವತ್ಥಾಮರ ಕಥೆ ನೆನಪಿಸಿಕೊಳ್ಬೇಕು ನಾವು. ಯಾಕೆಂದರೆ ಇದು ಕ್ಷೇತ್ರ, ರುದ್ರದೇವರ ಕ್ಷೇತ್ರ. ರುದ್ರದೇವರ ಬೇರೆ ಬೇರೆ ರೂಪಗಳಿವೆ. ದುರ್ವಾಸರು ರುದ್ರದೇವರ ರೂಪ, ಶುಕಾಚಾರ್ಯರು ರುದ್ರದೇವರ ರೂಪ, ಅಶ್ವತ್ಥಾಮರು ರುದ್ರದೇವರ ರೂಪ. ಅಶ್ವತ್ಥಾಮರು ಬ್ರಹ್ಮಚಾರಿಗಳು, ಪಾರ್ವತಿಯ ಸಂಬಂಧ ಇಲ್ಲ, ಶುದ್ಧ ಬ್ರಹ್ಮಚಾರಿಗಳು ಅಶ್ವತ್ಥಾಮಾಚಾರ್ಯ. ಸಾಮಾನ್ಯವಾಗಿ ನಾವು ಹೇಳೋದುಂಟು, ಹೆಣ್ಮಕ್ಕಳಿಂದ ಗಂಡಸರು ಕೆಡ್ತಾರೆ ಅಂತ. ಅದಕ್ಕೆ ಅಪವಾದ ಅಶ್ವತ್ಥಾಮಾಚಾರ್ಯ. ಯಾಕೆಂತಂದರೆ ಅಲ್ಲ, ಅವರು ಹೆಂಡತಿಯಿಂದಾಗಿ ಶಾಪಗ್ರಸ್ತರಾಗಿಯೇ ಬಂದವರು, ಅದು ಬೇರೆ ಬಿಡಿ. ಅಶ್ವತ್ಥಾಮರು ದುರ್ಯೋಧನನ ಸಖ್ಯ ಮಾಡಿದರು. ಇದೊಂದು ಸಮಸ್ಯೆ, ಮತ್ತೇನಿಲ್ಲ. ದುರ್ಯೋಧನ ಅಂದರೆ ಒಳ್ಳೆಯವ, ದುರ್ಯೋಧನ ನನಗೆ ಇಷ್ಟನಾದವ ಅಂತ ಒಪ್ಪಿಕೊಂಡ್ರು ನೋಡಿ. ಹಾಗಾಗಿ ಅಶ್ವತ್ಥಾಮರ ಜೀವನವನ್ನು ಶ್ರೀಮದ್ ಭಾಗವತ ಚಿತ್ರಿಸ್ತದೆ. ಅಲ್ಲಿಂದ ಭಾಗವತ ಪ್ರಾರಂಭ ಆಗುತ್ತೆ. ಅಂದರೆ ನಾವು ಎಲ್ಲಿ ಕೆಡ್ತೇವೆ, ನಮ್ಮ ದಾರಿಯಲ್ಲಿ ನಾವು ತಪ್ತೇವೆ, ಅಲ್ಲಿ ಹೇಳಬೇಕು. ನಮಗೆ ಕಾಶಿ ಹೋಗಬೇಕು, ನಮಗೆ ಪರ್ತಗಾಲಿ ಮಠಕ್ಕೆ ಬರಬೇಕು, ನಾವು ದಾರಿ ಎಲ್ಲಿ ತಪ್ತೇವೆ ಅಲ್ಲಿ ಲಿಂಕ್ ಕೊಡ್ತಾರೆ ನೋಡಿ. ಇಲ್ಲಿ ಹೋಗಿ ರೈಟಿಗೆ ಹೋಗಿ ಲೆಫ್ಟಿಗೆ ಬನ್ನಿ ಅಂತ ಹೇಳಿದರೆ ನಾವು ಸರಿ ದಾರಿಯಲ್ಲಿ ಬರ್ತೇವೆ ನೋಡಿ. ನಾವು ದಾರಿ ತಪ್ಪುವುದು ಎಲ್ಲಿ ಭಾಗವತದಲ್ಲಿ ಹೇಳೋದು, ನಾವು ಆ ದಾರಿ ತೋರಿಸ್ತಾರೆ. ನಾವು ಎಲ್ಲಿ ತಪ್ಪಿದ್ದೇವೆ ಅಂತಂದರೆ, ಯಾರ ಜೊತೆಗೆ ನಾವು ಸೇರಬೇಕಿತ್ತೋ ಅಲ್ಲಿ ಸೇರಲಿಲ್ಲ, ಯಾರ ಜೊತೆಗೆ ಸೇರಬಾರ್ದೋ ಅವರ ಜೊತೆಗೆ ಸೇರಿದರೆ ನಾವು ದೇವರಿಂದ ಹೇಗೆ ದೂರ ಆಗ್ತೇವೆ ಅದನ್ನು ಭಾಗವತದಲ್ಲಿ ನಮಗೆ ಕಲಿಸಿಕೊಡ್ತಾರೆ. ಅಶ್ವತ್ಥಾಮರು ದೂರ ಆದರು. ಹೇಗೆ ದೂರ ಆದರು? ದುರ್ಯೋಧನ ಭೀಮಸೇನ ದೇವರ ಗದಾಪ್ರಹಾರದಿಂದ ತೊಡೆ ಮುರಿದು ಬಿದ್ದ. ಅಶ್ವತ್ಥಾಮರು ಬರ್ತಾರೆ. ಅಶ್ವತ್ಥಾಮರ ಸಖ್ಯ ಅಲ್ಲ, ದುರ್ಯೋಧನನ ಸಖ್ಯ ಅಶ್ವತ್ಥಾಮರಿಗೆ ಬಂದರು. ಅಶ್ವತ್ಥಾಮರು ಬೇಕಿತ್ತ ಅಶ್ವತ್ಥಾಮರಿಗೆ? ಹೇಗಿದ್ದರೂ ಹೋಗಬೇಕಿತ್ತು, ಹೋಪ್ಲೆಸ್. ಅಲ್ಲಿ ಯಾಕೆ ಬರಬೇಕಿತ್ತು? ಬಂದರು. ದುಷ್ಟರ ಸಂಘ ಎಷ್ಟು ಕೆಟ್ಟದು ಮಾಡಿತು ಅಂತಂದರೆ, ಅವ್ರು ಕೇಳಿದರು ಅಶ್ವತ್ಥಾಮರು, ದುರ್ಯೋಧನ ನಿನ್ನ ಕೊನೆಯ ಅಪೇಕ್ಷೆ ಏನು? ಅದು ಯಾಕೆ ಬೇಕು ಇವರಿಗೆ ಕೊನೆ? ಇಷ್ಟು ತನಕ ಅಪೇಕ್ಷೆನೇ ಕೆಟ್ಟದು, ಬೇಡವಾದ್ದು ಮಾಡಿದ. ಕೊನೆಗೆ ಸಾಯುವ ಕಾಲಕ್ಕೆ ನಿನಗೇನು ಬೇಕು? ಯಾಕೆ ಕೇಳಬೇಕು? ಉಪವಾಸನೇ ಸಾಯಿಲಿ, ತುಂಬ ಚೆನ್ನಾಗಿರ್ತಿತ್ತಲ್ವಾ? ಹೋಗಿ ಕೇಳ್ತಾರೆ, ನಿನಗೇನು ಬೇಕು ಕೇಳು ಅಂತ ಕೇಳ್ತಾರೆ. ಅಲ್ಲ, ಕೇಳಿದನ್ನು ಕೊಡಲಿಕ್ಕೆ ಸಾಧ್ಯನಾ ಇವರಿಗೆ? ಆಲೋಚನೆ ಮಾಡಬೇಕಾ ಬೇಡವಾ? ಆಲೋಚನೆ ಮಾಡಲಿಲ್ಲ, ಕೇಳಿದರು ನೋಡಿ. ಇವನಿಗೆ ಕೇಳಲಿಕ್ಕೆ ಸಂಕೋಚ ಇಲ್ಲ, ಅವನಿಗೆ ಹೇಳಲಿಕ್ಕೆ ಸಂಕೋಚ ಇಲ್ಲ ನೋಡಿ. ಏನಾಯಿತು ಅಂತಂದರೆ, ದುರ್ಯೋಧನ ಹೇಳಿದ, ನನಗೆ ನನ್ನ ಸಂತಾನ ಅಂದರೆ ನನ್ನ ಮಗ ಅಲ್ಲ, ನನ್ನ ಹೆಂಡತಿಯ ಮಗ ಸಿಂಹಾಸನದಲ್ಲಿ ಕೂಡಬೇಕು. ಎಷ್ಟು ಅವಾಚ್ಯವಾದ ಶಬ್ದ ನೋಡಿ, ನಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅಶ್ವತ್ಥಾಮ ನಿನ್ನಿಂದ ಆಗಬೇಕು ಈ ಕೆಲಸ ಅಂತ ಹೇಳ್ತಾರೆ. ಅಶ್ವತ್ಥಾಮ ಮಾತಾಡಲಿಲ್ಲ. ಆದರೆ ನಾವು ಹೇಳ್ತಾ ಇರ್ತೇವೆ, ಅವನು ಕೆಟ್ಟವ, ಮೂರ್ಖ, ಅಯೋಗ್ಯ,
ನೀವು ಸುಮ್ಮನೆ ನಿಂತರೆ ಸಿಗ್ನೇಚರ್ ಹಾಕಿದಾಗೇನೆ ಅದನ್ನು ವಿರೋಧ ಮಾಡಬೇಕು. ಇದಿಲ್ಲ ನಾನು ಒಪ್ಪುವುದಿಲ್ಲ ಅಂತ ಹೇಳಬೇಕು, ಇಲ್ಲಿ ಎದ್ದು ಹೋಗಬೇಕು. ನೀವು ಸುಮ್ಮನೆ ನಿಂತರೆ ಹೌದ್ರಿ ನಾನು ನೋಡಿ ನಾನು ಹೇಳಿದನ್ನು ಒಪ್ಪಿದ್ದಾರೆ ಅವರು. ಮೌನಂ ಸಮ್ಮತಿ ಲಕ್ಷಣಂ. ನಾವು ಸುಮ್ಮನೆ ಕೂತರೆ ಒಪ್ಪಿಗೆ. ಅಶ್ವತ್ಥಾಮ ಮಾತಿನಿಂದ ಹೇಳಿಲ್ಲ, ಆಯಿತು ಅಂತ ಹೇಳಿಲ್ಲ, ಹೇಳದಿರ್ಬೋದು, ಆದರೆ ಅಲ್ಲಿ ಸಾಕ್ಷಿಯಾಗಿ ನಿಂತ ಅವ್ರ ಮಾತಿಗೆ. ಹಾಗಾಗಿ ದುರ್ಯೋಧನನ ಹೆಂಡತಿಯಲ್ಲಿ ಮಗುವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಅಂತಂದರೆ ಇದು ಎಷ್ಟು ನ್ಯಾಯ? ಒಬ್ಬ ಬ್ರಹ್ಮಚಾರಿ ಅಖಂಡ ಬ್ರಹ್ಮಚರ್ಯ ಒಂದು ಅವನ ಮನಸ್ಸಿನಲ್ಲಿ ಒಂದು ಕ್ಷಣ ಅದಕ್ಕೆ ಸಮ್ಮತಿ ಕೊಟ್ಟ ಹಾಗಾಯಿತು ಅಂತ ಭಾಗವತ ಅಶ್ವತ್ಥಾಮರ ಡಿವಿಯೇಷನ್, ದಾರಿ ತಪ್ಪಿದ ಮಾರ್ಗವನ್ನು ತೋರಿಸ್ತಾರೆ. ಎರಡನೇ ತಪ್ಪು ನೋಡಿ, ದುರ್ಯೋಧನ ಹೇಳಿದ ಪಾಂಡವರ ಸಂತತಿ ನಿರ್ಮೂಲನೆ ಆಗಬೇಕು, ಅಂದರೆ ಸನಾತನ ಧರ್ಮ ನಿರ್ಮೂಲನ ಆಗಬೇಕು, ಸನಾತನ ಅಧರ್ಮ ಸಿಂಹಾಸನದಲ್ಲಿ ಕೂಡಬೇಕು. ನಮ್ಮ ರಾಜಕೀಯ ಹೊತ್ತು ಅದೇ. ಅಶ್ವತ್ಥಾಮ ಒಪ್ಪಿಕೊಂಡ, ಹೊರಟ. ಅರ್ಧ ಜರತೀಯ, ಅರ್ಧ ಒಪ್ಪಿಕೊಂಡ, ಅರ್ಧ ಬಿಟ್ಟ. ಅಂದರೆ ಧರ್ಮದ ಪರಂಪರೆಯನ್ನು ನಾಶ ಮಾಡ್ತೇನೆ ಅಂತ ಹೊರಟ. ಒಂದು ಮರದ ಅಡಿಯಲ್ಲಿ ಮಲಗ್ತಾನೆ. ಅವನು ನೇರ ಹೋಗ್ತಾನೆ. ನೇರ ಹೋಗಿ ಟೆಂಟಿನೊಳಗೆ ಪ್ರವೇಶ ಮಾಡ್ತಾನೆ. ದೊಡ್ಡ ಕಥೆ ಇದೆ. ಟೆಂಟಿನೊಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಎಲ್ಲ ತಲೆ ಕಡಿತಾನೆ. ಧೃಷ್ಟದ್ಯುಮ್ನ ಎಲ್ಲರ ತಲೆ ಕಡಿತಾನೆ. ಕೊನೆಗೆ ಪಾಂಡವರ 5 ಮಕ್ಕಳ ತಲೆಯನ್ನು ಕಡಿದು ತರ್ತಾನೆ. ಹಿಡ್ಕೊಂಡು ಹೋಗಿ ದುರ್ಯೋಧನನಿಗೆ ತೋರಿಸ್ತಾನೆ. ಕೃಷ್ಣಾರ್ಜುನರು ಬೆನ್ನಟ್ಟಿಕೊಂಡು ಬರ್ತಾರೆ. ದುರ್ಯೋಧನನಿಗೆ ತೋರಿಸ್ತಾನೆ. ದುರ್ಯೋಧನ ನೋಡ್ತಾನೆ. ವಿಪ್ರಿಯಂ ಅಂತ ಶಬ್ದ ಇದೆ. ವಿಪ್ರಿಯಂ ಅಂತಂದರೆ ವಿಶೇಷೇಣ ಪ್ರಿಯಂ ಅಂತ ಒಂದರ್ಥ, ಪ್ರಿಯ ಆಗಲಿಲ್ಲ ಅಂತ ಒಂದರ್ಥ. ವ್ಯಾಖ್ಯಾನಕಾರರು 2 ಅರ್ಥ ಬರೀತಾರೆ. ವಿಪ್ರಿಯಂ ಅಂದರೆ ದುರ್ಯೋಧನನಿಗೆ ಖುಷಿ ಆಗಲಿಲ್ಲ, ಅವನ ಅಯೋಗ್ಯ, ಖುಷಿಯಲ್ಲಿ ತೃಪ್ತಿ ಆಗ್ತದ, ಇನ್ನೂ ಬೇಕು ಅಂತ ಹೇಳ್ದ. ವಿಪ್ರಿಯಂ ಆಯಿತು, 5 ಸಂತಾನದ 5 ತಲೆಯನ್ನು ಕಡ್ತಂದಿದ್ದಿ, ತುಂಬ ಖುಷಿಪಟ್ಟು ಸತ್ತ ದುರ್ಯೋಧನ. ಅವ ಸತ್ತ, ಇವನನ್ನು ಸತಾಯಿಸಿದ ಅಂತ ಭಾಗವತ ಹೇಳುತ್ತೆ. ಅಶ್ವತ್ಥಾಮನನ್ನು ಬೆನ್ನಟ್ಟಿಕೊಂಡು ಬಂದ ಅರ್ಜುನ ಎಳ್ಕೊಂಡು ಹೋಗಿ ದ್ರೌಪದಿಯ ಕಾಲಿಗೆ ಬೀಳಿಸಿದ. ದ್ರೌಪದಿ ಹೇಳಿದ್ಲು, ನನ್ನ ಮಕ್ಕಳು ಸತ್ತರು, ಇವ ಕೊಂದ ಸರಿ, ಇವನನ್ನು ಕೊಲ್ತೇನೆ ಅಂತೇಳಿ, ಇವ ಕೊಂದರೆ ನಾನು ಸತ್ತ ಮಕ್ಕಳು ಬರ್ತಾರಾ ಅಂತ ಕೇಳ್ತಾಳೆ ದ್ರೌಪದಿ. ಎಂಥ ಮಹಿಳೆ ನೋಡಿ. ನಾವಾದರೆ ಹೌದು ನನ್ನ ಮಕ್ಕಳನ್ನು ಕೊಂದದಕ್ಕೆ ಇವನು ಕೊಂದು ಹಾಕು ಅಂತ ಹೇಳಬೇಕಿತ್ತು, ಹೇಳಲಿಲ್ಲ. ಎಂಥ ಮಹಿಳೆ ಅಂತ ಅವಳು ಹೇಳ್ತಾಳೆ. ನೋಡಿ, ನನ್ನ ಮಕ್ಕಳನ್ನು ನಾನು ಕಳ್ಕೊಂಡಿದ್ದೇನೆ, ಎಂತಹ ವೇದನೆ ನನಗಿದೆ. ಅಶ್ವತ್ಥಾಮನನ್ನು ಕೊಂದರೆ ಕೃಪಿ ಅವನ ಅಮ್ಮ ಎಂಥ ದುಃಖ ತಪ್ತೆ ಆಗ್ತಾಳೆ. ಆ ಪಾಪ ನನಗೆ ಬೇಡ ಅಂತ ಹೇಳ್ತಾಳೆ. ಇದು ಹೆಣ್ಮಕ್ಕಳಲ್ಲಿರ್ತಕ್ಕಂಥ ಸದ್ಗುಣಕ್ಕೆ ಇದು ನಿದರ್ಶನ. ಕೊನೆಗೆ ಅರ್ಜುನ ಅವನ ತಲೆಯಲ್ಲಿದ್ದ ಅನರ್ಘ್ಯವಾದ ಮಣಿ ಅದನ್ನು ಕತ್ತರಿಸಿ ದ್ರೌಪದಿ ದೇವಿಗೆ ಕೊಡ್ತಾನೆ. ದ್ರೌಪದಿ ದೇವಿ ಧರ್ಮರಾಜನಿಗೆ ಕೊಡ್ತಾನೆ. ಅನರ್ಘ್ಯ ಮಣಿ ಅಂತಂದರೆ ಕತ್ತಲೆ ಎಂಬುದು ಇಲ್ಲ ಅಶ್ವತ್ಥಾಮರ ಜೀವನದಲ್ಲಿ. ಅಲ್ಲಿವರೆಗೆ ಎಲ್ಲಿ ಬೇಕಾದರೂ ಸಂಚಾರ ಮಾಡಬಹುದು. ಅವರಿಗೆ ಬಡತನ ದಾರಿದ್ರ್ಯ ಅಂತಿಲ್ಲ. ಏನು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ಸಿಗ್ತಿತ್ತು. ಆ ಮಣಿ ಕತ್ತರಿಸಿ ಹೋದ್ದರಿಂದ ಅವರಿಗೆ ಅದೆಲ್ಲ ವಂಚಿತ ಆಯಿತು. ವ್ರಣ ಸಂಚಿತಾಂಗ, ಮೈಯೆಲ್ಲ ಗಾಯ ಆಗಿ ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡಿ ಹೊರಟ. ಭಾಗವತದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಮಹಾಭಾರತದಲ್ಲಿ ಏನು ಕಥೆ ಹೇಳ್ತಾರೆ ಅಂತಂದರೆ, ಅಶ್ವತ್ಥಾಮರು ಅಲ್ಲಿ ಮಕ್ಕಳನ್ನು ತರುವಾಗ, ಮಕ್ಕಳ ತಲೆಯನ್ನು ಕತ್ತರಿಸಿ ತರುವಾಗ ಭೀಮಸೇನ ದೇವರು ಹಿಂಬದಿಯಿಂದ ಬಂದರು. ಆಮೇಲೆ ಅರ್ಜುನ ಕೃಷ್ಣರು ಆಮೇಲೆ ಬಂದರು. ಅಲ್ಲಿ ಬ್ರಹ್ಮಾಸ್ತ್ರ ಶಿರೋವನ್ನು ಪ್ರಯೋಗ ಮಾಡಿದರು. ಆವಾಗ ಅಶ್ವತ್ಥಾಮನ ಪ್ರಯೋಗ, ಅದಕ್ಕೆ ಪ್ರತಿಯಾಗಿ ಅರ್ಜುನನ ಬ್ರಹ್ಮಶಿರೋಸ್ತ್ರ ಪ್ರಯೋಗ, ಬೆಂಕಿ ಉರಿಯಿತು, ಜಗತ್ತೇ ಸುಡುವ ಕಾಲ. 2 ಅಣುಬಾಂಬುಗಳನ್ನು ಸ್ಫೋಟ ಮಾಡಿದರೆ ಏನಾಗುತ್ತೆ? ಇಡೀ ಜಗತ್ತೇ ಭಸ್ಮ ಆಗಬೇಕು. ಅಂಥದ್ದು ಅದಕ್ಕಿಂತ ಪವರ್ಫುಲ್ ಅಸ್ತ್ರಗಳು. ಆಗ ವೇದವ್ಯಾಸದೇವರು ಮಧ್ಯೆ ಬಂದು ನಿಂತರು. 2 ಉರಿಯುವ ಅಸ್ತ್ರಗಳ ಮಧ್ಯದಲ್ಲಿ ವ್ಯಾಸರು ನಿಂತರು ಅಂತಂದರೆ ಅವರು ಗಾಡ್ ಅಂತ ಅರ್ಥ, ಸರ್ವೋತ್ತಮ ದೇವರು ಅಂತ ಅರ್ಥ. ಎಲ್ಲಿಯಾದರೂ ಆಯುಧ ಹೊಡೆಯುವಾಗ ಮಧ್ಯದಲ್ಲಿ ಯಾರಾದರೂ ನಿಂತರೆ ಬದುಕಲಿಕ್ಕೆ ಸಾಧ್ಯ. ನಮ್ಮ ಹಬ್ಬದ ಪಟಾಕಿ ಹಾಗೆ, ಅದು ಪಟಾಕಿ ಬಿಡ್ತಾ ಇದ್ದರೆ ಮಧ್ಯದಲ್ಲಿ ಯಾರಾದರೂ ಹೋದರೆ ಕಣ್ಣು, ಕೈ, ಕಾಲು ಯಾವುದರಾದರೂ ಕಳ್ಕೊಳ್ಬೇಕು. ವ್ಯಾಸರು ಆಯುಧ ಉರಿಯುವ ಬೆಂಕಿಯ ಮಧ್ಯದಲ್ಲಿ ನಿಂತರೆ ಏನೂ ಆಗಲಿಲ್ಲ ಅಂತೆ. ಅಂದರೆ ಪಾಂಚಭೌತಿಕ ದೇಹ ಅಲ್ಲ,
ಅದು ದೇವರು ಅನ್ನೋದನ್ನು ಸೂಚನೆ ಮಾಡ್ತದೆ. ಅವ್ರು ಹೇಳ್ತಾರೆ ವಾಪಸ್ ತಗೊಳ್ಳಿ ಅಂತ, ತೆಗೊಳ್ಳುವುದಿಲ್ಲ. ಆವಾಗ ಅರ್ಜುನ ವಾಪಸ್ ತಗೊಳ್ತಾನೆ. ಯಾಕೆ ಅಂತ ಕೇಳಿದಾಗ ಅಶ್ವತ್ಥಾಮನಿಗೆ ಶಕ್ತಿ ಇಲ್ಲ, ಉಪಸಂಹಾರ ಮಾಡುವ ಶಕ್ತಿ. ಅರ್ಜುನನಿಗೆ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಶ್ವತ್ಥಾಮರು ತನ್ನ ಬ್ರಹ್ಮಚರ್ಯವನ್ನು ದುರ್ಯೋಧನನ ಮಾತು ಕೊಟ್ಟದ್ದರಿಂದ ಕಳ್ಕೊಂಡ ಅಂತ. ಕೊನೆಗೆ ಕೃಷ್ಣ ಹೇಳ್ತಾನೆ, ನಿನ್ನ ಮಣಿಯನ್ನು ಕೊಡು ಅಂತ. ಅದನ್ನು ಕತ್ತರಿಸಿ ಭೀಮನಿಗೆ ಕೊಡ್ತಾನೆ, ದ್ರೌಪದಿಗೆ ಕೊಡ್ತಾನೆ. ಈ ಕಥೆಗಳಲ್ಲಿ ತುಂಬ ವ್ಯತ್ಯಾಸಗಳಿವೆ. ಈ ಕಥೆಯ ಅಂತರವನ್ನು ಭಾಗವತ ಮಹಾಭಾರತಕ್ಕಿರುವ ವ್ಯತ್ಯಾಸವನ್ನು ಯಾವ ಆಚಾರ್ಯರೂ ಪರಿಹಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆಚಾರ್ಯರು ಹೇಳ್ತಾರೆ, ಇದು ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿದೆ, ಇದು ಭಾಗವತದಲ್ಲಿ ಹೇಳಿದ್ದು ಅದು ಪುರಾಣದ ಕತೆ, ಮಹಾಭಾರತದಲ್ಲಿ ಹೇಳಿದ್ದು ಅದು ಸತ್ಯವಾದಂತಹ ಕತೆ, ಇದು ಸ್ವಪ್ನದಲ್ಲಿ ಕಂಡದ್ದು ಅಂತ. ಆ ಸ್ವಪ್ನದ ಕತೆ ಒಂದು, ಸ್ವಪ್ನದಲ್ಲಿ ಈಗ ಕಂಡು ತಿಳ್ಕೊಂಡ ನಿಜವಾದ ಕತೆ ಅದು ಮಹಾಭಾರತದಲ್ಲಿ ಹೇಳಿದ ಕತೆ ಅಂತ. ಎರಡು ಗ್ರಂಥಗಳ ವಿರೋಧವನ್ನು ಆಚಾರ್ಯರು ಪರಿಹಾರ ಮಾಡಿದ್ದಾರೆ. ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ, ವಾಪಸ್ ತಗೊಳ್ಳು ಅಂದರೆ ಜಗತ್ತಿನಿಂದ ವಾಪಸ್ ತಗೊಂಡ ಅಶ್ವತ್ಥಾಮ. ಪಾಂಡವರಿಂದ ವಾಪಸ್ ತಗೊಳ್ಳು ಅಂತ ಹೇಳಿದರು, ಅದನ್ನೂ ತಗೊಂಡ. ನಮ್ಮ ದೇವರು ಕೃಷ್ಣ ಹೇಳಿದ, ಪಾಂಡವರ ಸಂತಾನದಿಂದ ವಾಪಸ್ ತಗೊಳ್ಳು. ಅಶ್ವತ್ಥಾಮನಿ ತಲೆ ತಿರುಗಿತು. ಕೃಷ್ಣ ಹೇಳಿದ ಅಂದರೆ ಏನೋ ಒಂದು ಇರ್ತದೆ ಅದರಲ್ಲಿ ಕೊಂಡಿ ಅಂತ. ಅದೇನು ಕೊಂಡಿ ಅಂತ ಆಲೋಚನೆ ಮಾಡಿದ ಅಶ್ವತ್ಥಾಮ. ಇದು ಕೃಷ್ಣ ಒಂದು ಸಂಬಂಧಿಗಳ ಬಗ್ಗೆ ಹೇಳ್ತಿದ್ದಾನೆ. ಪಾಂಡವರ ಸಂತತಿ ಅಂದರೆ ಯಾವುದು? ದ್ರೌಪದಿಯ ಮಕ್ಕಳು ಹೋದರು, ಶರ್ವತ್ರಾತ ಅಂತ ಕಾಳಿಯ ಮಗ, ಕಾಳಿ ಅಂದರೆ ಕಾಶಿರಾಜನ ಮಗಳು, ಇದೇ ಕಾಶಿರಾಜನ ಮಗಳು, ಅವಳನ್ನು ರುದ್ರದೇವರು ಕರ್ಕೊಂಡೋಗಿದ್ದಾರೆ. ಮತ್ತಾರು ಪಾಂಡವರ ಸಂತಾನ ಯಾರು ಉಳಿದದ್ದು? ಅಭಿಮನ್ಯುವಿನ ಮಗ, ಅಂದರೆ ಸುಭದ್ರೆಯ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್, ಉತ್ತರೆಯ ಗರ್ಭದಲ್ಲಿ ಬೆಳೆಯುವಂಥದ್ದು. ಸುಭದ್ರೆ ಅಂದರೆ ಕೃಷ್ಣನ ಸಿಸ್ಟರ್, ಸೋದರಿ. ಅಂದರೆ ಕೃಷ್ಣ ತನ್ನ ಸಹೋದರಿಯಾದ ಸುಭದ್ರೆಯ ಮಗನಾದಂತಹ ಅಭಿಮನ್ಯು, ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತು. ಎಂಥ ತಲೆ ಕೃಷ್ಣನಿಗೆ! ಪಾಂಡವರ ಸಂತತಿಯಿಂದ ರಕ್ಷಣೆ ಮಾಡು ಅಂದರೆ ನನ್ನ ಸಂಬಂಧಿಯಾದಂಥ ಪರೀಕ್ಷಿತನ ರಕ್ಷಣೆ ಮಾಡುವಂಥ ಕೃಷ್ಣ, ನಿಂದು ಪಾಲಿಟಿಕ್ಸ್, ನಾನು ಒಪ್ಪೋಲ್ಲ ಇದನ್ನು. ತತ್ರೈವ ಪಾತಯಾಮಿ ಅಸ್ತ್ರಂ, ಆ ಗರ್ಭದಲ್ಲಿ, ಉತ್ತರೆಯ ಗರ್ಭದಲ್ಲಿ ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತ ಹೇಳಿದ್ರು. ನೋಡಿ, ಅಶ್ವತ್ಥಾಮರು ಎಲ್ಲ ಒಳ್ಳೆ ಪರ್ಫೆಕ್ಟ್ ಬ್ರಹ್ಮಚಾರಿಗಳು, ಎಲ್ಲ ಜ್ಞಾನಿಗಳು, ವ್ಯಾಸರ ಮೇಲೆ ತುಂಬ ಅನ್ಯೋನ್ಯತೆ. ದೇವರ ಅವತಾರಗಳಲ್ಲಿ ಪಾರ್ಶ್ಯಾಲಿಟಿ ಮಾಡಿದರು ನೋಡಿ. ಅಂದರೆ ವ್ಯಾಸರ ಮತ ಒಪ್ತೇನೆ, ಕೃಷ್ಣನ ಮತ ಒಪ್ಪುವುದಿಲ್ಲ. ಅಂದರೆ ವ್ಯಾಸರು ದೇವರು, ಕೃಷ್ಣ ದೇವರ ಅಲ್ಲ. ನೇಹನಾನಾಸ್ತಿ ಕಿಂಚನ ಪ್ರಾದುರ್ಭಾವ ವಿಪರ್ಯಾಸ. ಹಾಗಾಗಿ ದೇವರು ಹೇಳಿದ, ಅಶ್ವತ್ಥಾಮ ನೀನು ಏನು ಮಾಡಬೇಕು ನೀನು ಮಾಡು, ನಾನೇನು ಮಾಡಬೇಕು ನಾನು ಮಾಡ್ತೇನೆ. ಅಶ್ವತ್ಥಾಮ ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡಿದರೆ ನಮ್ಮ ದೇವರು ದ್ವಾರಕೆಗೆ ಹೋಗುವ ವಾಪಸ್ ಬಂದ ಅಂತೆ. ಉತ್ತರೆಯ ಫೋನ್ ಬಂತು ಅಂತ. ಉತ್ತರೆ ಅಳ್ತಾ ಅಳ್ತಾ ಮಿಸ್ ಕಾಲ್ ಕೊಟ್ಟಿದ್ದಾಳೆ ಕೃಷ್ಣನಿಗೆ. ಬಂದ ದೇವರು. ಉತ್ತರೆ ಹೇಳಿದ್ಲು, ಸ್ವಾಮಿ ನಾನು ಉತ್ತರೆ, ನನಗೆ ಉತ್ತರ ಕೊಡು. ಒಂದೋ ನನ್ನನ್ನು ಉಳಿಸಬೇಕು ಅಂತಿಲ್ಲ, ನನ್ನ ಗರ್ಭವನ್ನು ಉಳಿಸು ಅಂತ ಹೇಳ್ತಾಳೆ. ಈ ಡಾಕ್ಟ್ರ್ ಹೇಳ್ತಾರಲ್ಲ, ಅಮ್ಮ ಬೇಕಾ ಮಗು ಬೇಕಾ ಅಂತ. ದೇವರ ಹತ್ರ ಹೇಳ್ತಾಳೆ ಅವಳು, ಅಮ್ಮ ಬೇಡ ಮಗುವನ್ನು ಉಳಿಸು. ನಮ್ಮ ದೇವರಲ್ಲಿ ಪ್ರಾರ್ಥನೆ. ಡಾಕ್ಟ್ರ್ ಹತ್ರ ಹೇಳಿದರೆ ಒಂದನ್ನು ಮಾತ್ರ ಉಳಿಸೋದು. ಭವರೋಗ ವೈದ್ಯನ ಹತ್ರ, ದೇವರ ಹತ್ರ ಕೇಳಿದರೆ ಎರಡನ್ನೂ ಉಳಿಸಿದರು. ನಮ್ಮ ದೇವರು ಒಳಗೆ ಪ್ರವೇಶ ಮಾಡಿದ. ಯಾವ ಡಾಕ್ಟ್ರು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಚೂರಿ ಒಳಗೆ ಪ್ರವೇಶ ಮಾಡಬಹುದೇ ಹೊರತು, ಅವರ ಸೂಜಿ ಒಳಗೆ ಪ್ರವೇಶ ಮಾಡಬಹುದೇ ಹೊರತು ಅವರಿಗೆ ಪ್ರವೇಶ ಮಾಡಲಿಕ್ಕಾಗಲ್ಲ. ನಮ್ಮ ದೇವರು ಒಳಗೆ ಪ್ರವೇಶ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಿದ ಅಸ್ತ್ರದಿಂದ. ಅದೇ ದೊಡ್ಡ ದೇವರು ಅಂತ ನಾವು ಪ್ರಾರ್ಥನೆ ಮಾಡೋದು, ಅದನ್ನೇ ಮಾಡಬೇಕಾದ್ದು. ನಮ್ಮ ಗರ್ಭದಲ್ಲಿ ಮಗು ಬೆಳೀತಾ ಇದ್ದರೆ ನಾವು ದೇವರಿಗೆ ಹೇಳಬೇಕು, ಕೃಷ್ಣ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ್ದು ಆಶ್ಚರ್ಯ ಅಲ್ಲ, ನಮ್ಮ ಒಳಗಿನ ಮಗುವನ್ನು ರಕ್ಷಣೆ ಮಾಡು. ರಕ್ಷಣೆ ಮಾಡು ಅನ್ನೋದರೆ ಬರೀ ದೈಹಿಕ ತೂಕ ಅಷ್ಟೇ ಅಲ್ಲ, ಮನಸ್ಸನ್ನೂ ಕೂಡ ಚೆನ್ನಾಗಿ ರಕ್ಷಣೆ ಮಾಡು. ಒಳ್ಳೆಯ ಸನಾತನ ಧರ್ಮದ ಸಂಸ್ಕೃತಿಯ ಮಗುವನ್ನಾಗಿ ತಯಾರು ಮಾಡು ಅಂತ ನಾವು ದೇವರಲ್ಲಿ ದಿನಾ ಪ್ರಾರ್ಥನೆ ಮಾಡಬೇಕಂತೆ. ಕುಂತಿ ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣನ ಹತ್ರ, ಸ್ವಾಮಿ ವಿಪದಸ್ಸಂತು ನ ಶಶ್ವತ್
ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವದರ್ಶನಂ. ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಪುನರ್ಭವ ದರ್ಶನ ಇಷ್ಟಕ್ಕೆ ಮಾತ್ರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವಳು ಕುಂತಿ ಮಾಡುವ ಪ್ರಾರ್ಥನೆ ಇದು ನಮಗೆ ಅರ್ಥ ಆಗುವುದೇ ಅಲ್ಲ. ಅವಳು ಏನು ಪ್ರಾರ್ಥನೆ ಮಾಡ್ತಾಳೆ ಅಂತಂದರೆ, ಕೃಷ್ಣ ನನಗೆ ಕಷ್ಟವನ್ನೇ ಕೊಡು ಅಂತ ಹೇಳ್ತಾಳೆ. ತಪ್ಪಿ ಹೋಗಿಯೂ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಹೇಳ್ತಾರ ದೇವಸ್ಥಾನಕ್ಕೂ, ದೇವರೇ ನನಗೆ ಪ್ರಾಬ್ಲಮ್ ನನಗೆ ಕೊಡಿ, ನಾವು ಹೇಳ್ತೇವೆ ಪ್ರಾಬ್ಲಮ್ ಕೊಡು ಅಂತ ಹೇಳ್ತೇವೆ, ನನಗೆ ಪ್ರಾಬ್ಲಮ್ ಕೊಡು ಅಂತ ಹೇಳೋದಿಲ್ಲ. ಪಕ್ಕದ ಮನೆಗೆ ಪ್ರಾಬ್ಲಮ್ ಕೊಡು ಅಂತ ಹೇಳ್ತೇವೆ ನಾವು. ಕುಂತಿ ಹೇಳ್ತಾಳೆ ನನಗೆ ಕಷ್ಟ ಕೊಡು ಅಂತ. ವಿಪದ ಸಂತು ನಹ, ನನಗಲ್ಲ ನನ್ನ ಕುಟುಂಬಕ್ಕೆ ಕಷ್ಟ ಕೊಡು ಅಂತ ಪ್ರಾರ್ಥನೆ ಮಾಡಿದ ಧೀರ ಮಹಿಳೆ ಅವಳು ಕುಂತಿದೇವಿ. ಅವಳು ಹೇಳ್ತಾಳೆ ವಿಪದ ಕಷ್ಟಗಳು ನನಗೆ ಬರ್ತಲೇ ಇರಲಿ, ಶಾಶ್ವತ, ಒಮ್ಮೆ ಅಲ್ಲ ಕಷ್ಟಗಳೇ ಬರ್ತಾ ಇರಬೇಕು ಅಂತ. ಅಲ್ಲಿ ನಿಂತವರೆಲ್ಲ ಗಾಬರಿಯಾಗಿಬಿಟ್ರು. ಅಮ್ಮ ಏನು ತಲೆ ಕೆಟ್ಟಿದ ವಯಸ್ಸಾಯ್ತು ನಿನಗೆ, ಈ ವಯಸ್ಸಾದ ಮೇಲೆ ತಲೆ ಕೆಡೋದು ಅಂತುಂಟು, ಹಾಗೇನಾದರೂ ಆಯ್ತಂದೆ ಕಷ್ಟ ಸುಖ ಶಬ್ದ ಅದೇನು ಮಿಸ್ ಆಯ್ತಾ ಅಂತ. ಕುಂತಿ ಹೇಳ್ತಾಳೆ ಇಲ್ಲ, ಯಾಕೆ ಅಂತಂದರೆ ಭವತೋ ದರ್ಶನಂ ಯಸ್ಯಾತ್, ಕೃಷ್ಣ ನನಗೆ ಕಷ್ಟ ಬಂದರೆ ಕೃಷ್ಣ ಬರ್ತಾನೆ, ಕಷ್ಟದ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ನೋಡಿ, ಹಾಗಾಗಿ ಕಷ್ಟ ಕೊಡು, ನೀನು ಬಂದೇ ಬರ್ತೀವಿ. ಸುಖ ಇದ್ದಾಗ ಕೃಷ್ಣ ಬರ್ತಾನ, ಆರಾಮವಾಗಿ ಇರ್ತೇವೆ ನೋಡಿ. ಕೃಷ್ಣ ಶಬ್ದ ಬರುತ್ತಾ, ಏನೋ ಸಮಸ್ಯೆ ಬಂತು, ಕೃಷ್ಣ ಸಮಸ್ಯೆ ಬಂತು, ಕೃಷ್ಣ ಏನು ಮಾಡಬೇಕು, ಕೃಷ್ಣ ಕೃಷ್ಣ ಸಮಸ್ಯೆ ಪರಿಹಾರ ಆಯಿತು, ಮತ್ತೆ ಕೃಷ್ಣ ಇಲ್ವೇ ಇಲ್ಲ ನೋಡಿ. ಕುಂತಿ ಹೇಳಿದ್ದು ದೇವರು ಯಾವಾಗಲೂ ನೆನಪಾಗಬೇಕು ಅಂತಾದರೆ ಕಷ್ಟ ಅದು ಬರ್ತಲೇ ಇರಬೇಕು. ಅಲ್ಲಿ ಅಪುನರ್ಭವ ದರ್ಶನಂ ಅಂತ ಒಂದು ಶಬ್ದ. ನಿನ್ನ ದರ್ಶನ ಆದರೆ ಪುನರ್ಭವ ದರ್ಶನ ಇಲ್ಲ ಅಂತ. ಅದಕ್ಕೆ ಆಚಾರ್ಯರು ಬರೀತಾರೆ ಪುನರ್ಭವ ಮೋಕ್ಷ, ಅಪುನರ್ಭವ ಅಂದರೆ ಪುನರ್ಭವ ಸಂಸಾರ, ಪುನಃ ಪುನಃ ಭವ ಅಂದರೆ ಸಂಸಾರ, ಅಪುನರ್ಭವ ಅಂದರೆ ಮೋಕ್ಷ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವ ದುರ್ಯೋಗ ನಮಗೆ ಸಿಗುವುದಿಲ್ಲ, ಅಂದರೆ ಮೋಕ್ಷ ಅಂದರೆ ಸಮಸ್ಯೆಗಳಿಂದ ಬಿಡುಗಡೆ ಆಗುತ್ತೆ ಅಂತ. ಆ ಕುಂತಿಯ ಸ್ತೋತ್ರ ತುಂಬ ಸುಂದರವಾದಂಥದ್ದು. ಭೀಷ್ಮರ ಸ್ತೋತ್ರ, ಭೀಷ್ಮರ ಹತ್ರ ಕರ್ಕೊಂಡು ಬರ್ತಾನೆ, ಎಲ್ಲಿ ಪ್ರಾಬ್ಲಮ್ ಅಲ್ಲಿ ಕೃಷ್ಣ ಇರ್ತಾನೆ. ಅಲ್ಲಿ ಕುಂತಿಯ ಸಮಸ್ಯೆ ಬಂತು, ಕುಂತಿ ಹತ್ರ ಬಂದ, ಧರ್ಮರಾಜ ಕಣ್ಣೀರು ಹಾಕಿದ. ಕೃಷ್ಣ ಹೇಳಿದ, ಧರ್ಮರಾಜ ಇದೇನು ಕಣ್ಣೀರು ನಿಂದು, ಕಾಡಿನಲ್ಲಿದ್ದಿ ಅಲ್ಲಿ ಆಯಿತು, ದ್ಯೂತದಲ್ಲಿ ಅಲ್ಲಿ ಆಯ್ತು ಕಣ್ಣೀರು ಹಾಕಿದ್ದು, ಈಗ ಎಲ್ಲ ದುರ್ಯೋಧನಾದಿಗಳು ಸತ್ತಾಯಿತು, ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಯಿತು, ಇನ್ನೇನು ಕಣ್ಣೀರು. ಧರ್ಮರಾಜ ಹೇಳಿದ, ಇವತ್ತೇ ಕಣ್ಣೀರು ನನಗೆ ಅಂತ ಹೇಳಿದ. ಕಾಡಲ್ಲಿದ್ದಾಗ ಆರಾಮ ಇದ್ದೆ, ಇಲ್ಲಿ ನನಗೆ ಸಮಸ್ಯೆ. ಏನು ಧರ್ಮರಾಜ ಸಮಸ್ಯೆ? ಅದು ಯುದ್ಧ ಸರಿಯಾಗಲಿಲ್ಲಲ್ವಾ ಅಂತ ಪುನಃ ಅಲ್ಲಿ ಹೋದ. ಯುದ್ಧ ಎಲ್ಲ ಮುಗೀತು, ಅಲ್ಲಿ ಬೈದಿದ್ದ ಕರ್ಣನಿಗೆ, ಯುದ್ಧ ಮಾಡಲಿಲ್ಲ ನೀನು ಗಂಡಿವನೇ ವೇಸ್ಟ್ ನಿನಗೆ ಅಂತ ಬೈದಿದ್ದ ಅಲ್ಲಿ. ಇವತ್ತು ಹೇಳ್ತಾನೆ ಯುದ್ಧ ಸರಿಯಾಗಲಿಲ್ಲ, ಯುದ್ಧದಲ್ಲೆಲ್ಲ ಮೋಸದಲ್ಲೇ ನಾವು ಕೊಂದದ್ದು. ಕೃಷ್ಣ ಹೇಳ್ದ, ಗಟ್ಟಿಯಾಗಿ ಹೇಳಿದೆ, ದುರ್ಯೋಧನ ಓಡಿ ಬರ್ತಾನೆ ಮಾರಾಯ, ಮತ್ತು ನಿನ್ನ ಅಧಿಕಾರ ಕಿತ್ಕೊಂಡು ಬಿಡ್ತಾನೆ, ಓಟು ಹೋಗಿಬಿಡ್ತಾನೆ ನಿನಗೆ. ಧರ್ಮರಾಜನನ್ನು ಕರ್ಕೊಂಡು ಭೀಷ್ಮರ ಹತ್ರ ಬರ್ತಾನೆ. ಎರಡು ಕೆಲಸ ನೋಡಿ, ಧರ್ಮರಾಜನ ಸಂಶಯನೂ ಪರಿಹಾರ ಆಗಬೇಕು. ಅಲ್ಲಿ ಭೀಷ್ಮ ಶರಮಂಚದಲ್ಲಿ ಮಲಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾನೆ. ಭೀಷ್ಮನಿಗೊಂದು ದರ್ಶನ ಕೊಡಬೇಕಾಗಿತ್ತು, ಭೀಷ್ಮನ ಸಾಧನೆ. ಹಾಗಾಗಿ ನಮ್ಮ ದೇವರು ಭೀಷ್ಮನ ಹತ್ರ ಬರುವಂತಹ ಪ್ರಸಂಗ, ಭೀಷ್ಮನಿಂದ ಸಾಧನೆ ಮಾಡಿಸ್ತಾನೆ. ದೇವರಿಗೆ ಮನಸ್ಸು ಬಂತು ಅಂತಂದರೆ ಸಾಧನೆ ಹೇಗೆ ಮಾಡಿಸ್ತಾನೆ ನೋಡಿ. ಎಲ್ಲಿ ಸಾಧನೆ ಮಾಡಿಸ್ತಾನೆ? ಅರ್ಜುನನಿಗೆ ರಣರಂಗದ ಮಧ್ಯದಲ್ಲಿ ಸಾಧನೆ ಮಾಡಿಸಿದ, ಅಲ್ಲಿ ದರ್ಶನ ಕೊಟ್ಟ, ಶ್ರವಣ ಮನನ ಮಾಡಿಸಿ ಧ್ಯಾನ ಕೊಟ್ಟ. ಎಂಥ ಪ್ರಸಂಗ ಅದು! ಯುದ್ಧದ ಮಧ್ಯದಲ್ಲಿ ನಮ್ಮ ಹುಡುಗರು ಪರೀಕ್ಷೆಗೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಅಪ್ಪ ಇಲ್ಲಿ ಬಾ, ನಿನಗೆ ಪಾಠ ಹೇಳ್ತೇನೆ ಅಂತ ಹೇಳಿದರೆ ಯಾವ ಹುಡುಗನಾದರೂ ಒಪ್ತಾನ? ಕ್ಷತ್ರಿಯರಿಗೆ ಯುದ್ಧದ ಪರೀಕ್ಷೆಯ ಕಾಲ ಅರ್ಜುನನಿಗೆ ಕ್ಲಾಸ್ ಮಾಡಿದ ನಮ್ಮ ಭಗವದ್ಗೀತಾ ಕ್ಲಾಸ್ ಮಾಡಿದ ನಮ್ಮ ದೇವರು. ಭೀಷ್ಮ ಶರಮಂಚದಲ್ಲಿ ಮಲಗಿದ್ದಾನೆ. ಹಾಸ್ಪಿಟಲಲ್ಲಿರುವಾಗ ಹೋಗಿ ನೀವು ಹೇಳಿ, ಅಚ್ಯುತಾಯ ನಮಃ ರೀ, ನನಗೆ ಏನು ಕೂಡುವುದಿಲ್ಲ, ನನ್ನ ಹೆಸರಲ್ಲಿ ನೀವೇ ಮಾಡಿ ಅಂತ ನಾವು ಹೇಳ್ತೇವೆ ಹೊರತು ಪೇಷಂಟ್ ಹತ್ರ ಹೇಳ್ತೇವ ನಾವು. ಭೀಷ್ಮ ಒದ್ದಾಡ್ತಾ ಇದ್ದಾನೆ, ಅಲ್ಲಿಗೆ ನಮ್ಮ ದೇವರು ಬಂದಿದ್ದಾನೆ ಸಾಧನೆ ಮಾಡಿಸಬೇಕು ಅಂತ. ಅಂದರೆ ಶರಮಂಚದಲ್ಲಿ ಮಲಗಿದ್ದಾನೆ. ಶರಮಂಚದಲ್ಲಿ ಮಲಗಿದಾಗ ಅವನ ರಕ್ತ ಎಲ್ಲ ಖಾಲಿ ಆಯಿತು ಭೀಷ್ಮನದ್ದು. ಯಾಕೆಂದರೆ ಬಾಣ ಚುಚ್ಚಿ 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 ದುರ್ಯೋಧನನ ಅನ್ನದಿಂದ ಬಂದ ರಕ್ತ ಎಲ್ಲ ಖಾಲಿ ಆಯಿತು. ದುರ್ಯೋಧನನ ಅನುರಕ್ತ ಅಲ್ಲ, ಈಗ ಕೃಷ್ಣಾನುರಕ್ತ. ಆ ಕೃಷ್ಣ ಬಂದಲ್ಲಿ ಕೂತು ಅವನಿಗೆ
ಧರ್ಮ ದರ್ಶನ ಕೊಟ್ಟ, ಅನುಗ್ರಹ ಮಾಡಿದ, ಅವನ ಪಾಠ ಪ್ರವಚನ ಮಾಡಿದ. ಜಗನ್ನಾಥರು ತುಂಬ ಚೆನ್ನಾಗಿ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿ ಆ ಭೀಷ್ಮ ಮಲಗಿ ಮಾಡಿದ ಸಾಧನೆ. ಆದರೆ ನಾವು ಹಾಗೆ ಮಾಡ್ತೇನೆ ರೀ, ಮಲಗಿಯೇ ಸಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಮಲಗಿ ಸಾಧನೆ ಮಾಡುವುದಲ್ಲ, ಮಲಗುವುದು ಭೋಗ ಅಷ್ಟೇ ನಮ್ಮದು. ಅವನು ಮಲಗಿದ ಅಂದರೆ ಮಲಗಿದ್ದಷ್ಟೇ. ಯಾಕೆ ಬಾಣ ಚುಚ್ಚುತ್ತಾ ಇದೆ, ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಂಚದಲ್ಲಿ ತಗಣೆ ಇದ್ದರೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ. ನಾವು ಒಂದು ತಗಣೆಗೆ ಹೆದರುವ ನಾವು, ಶರಮಂಚ ಎಲ್ಲಿ ನಮಗೆ ಲೆಕ್ಕ? ಶರಮಂಚದಲ್ಲಿ ಅದು ಚುಚ್ಚುತ್ತಾ ಇದೆ, ರಕ್ತ ಬರ್ತಾ ಇದೆ, ವೇದನೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ನಮ್ಮ ದೇವರು ಸಾಧನೆ ಮಾಡಿಸಿದ. ದೇವರು ಮನಸ್ಸು ಮಾಡಿದರೆ ಎಲ್ಲಿಯೂ ಸಾಧನೆ ಮಾಡಿಸ್ತಾನೆ. ನಾವು ಅದಕ್ಕೆ ಹೇಳಬೇಕಂತೆ, ಮಲಗಿ ಪರಮಾದರದೆ ಪಾಡಲು ಕುಳಿತು ಕೇಳುವ ಸ್ವಾಮಿ, ಆ ಭೀಷ್ಮನಿಂದ ಸಾಧನೆ ಮಾಡಿಸಿದ್ದಿ, ನನ್ನಿಂದ ಸಾಧನೆ ಮಾಡಿಸು ಅಂತ ನಾವು ಹೇಳಬೇಕಂತೆ. ಭೀಷ್ಮನಿಗೆ ಅನುಗ್ರಹ ಮಾಡಿ ನಮ್ಮ ದೇವರು ಧರ್ಮರಾಜನಿಂದ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿ ಅವನಿಗೆ ತುಂಬ ಅನುಗ್ರಹ ಮಾಡಿ ದ್ವಾರಕೆಗೆ ಹೋಗ್ತಾನೆ. ಧೃತರಾಷ್ಟ್ರ ಅವನನ್ನು ಧರ್ಮರಾಜನ ಹತ್ರ ಹೇಳ್ತಾನೆ, ನನ್ನ ಶ್ರಾದ್ದಕ್ಕೆ ಹಣ ಕೊಡು ಅಂತ. ಭೀಮಸೇನ ದೇವರು ಒಪ್ಪುವುದಿಲ್ಲ. ವಿದುರ ಬಂದದಕ್ಕೆ ಪರಿಹಾರ ಹೇಳಿ ಕೊನೆಗೆ ಧೃತರಾಷ್ಟ್ರ ಅವನು ಉತ್ತರ ಪಥಕ್ಕೆ ಸಾಗ್ತಾನೆ. ಅಲ್ಲಿ ಧೃತರಾಷ್ಟ್ರ ಕಾಡಲ್ಲಿ ಹೋಗಿ, ಬದರಿಯಲ್ಲಿ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾನೆ. ದುರ್ಯೋಧನ ಸತ್ತ ಬಳಿಕ ದುರ್ಯೋಧನ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಬಂತು. ಯಾವಾಗ ಭೀಮಸೇನ ದೇವರ ಮಾತು ಇತ್ತು, ಭೀಮಾಪ ವರ್ಜಿತಂ ಪಿಂಡಂ ಆದಸ್ಯೆ ಗೃಹಪಾಲವತ್ತು ಅಂತ ವಿದುರ ಹೇಳ್ತಾನೆ, ಆವಾಗ ಭೀಮಸೇನ ದೇವರ ಮಾತಿನಿಂದ ಧೃತರಾಷ್ಟ್ರನಿಗೆ ವೈರಾಗ್ಯ ತುಂಬಿತು. ವೈರಾಗ್ಯ ಬರಬೇಕಾದರೆ ಭೀಮಸೇನ ದೇವರ ಮಾತು ಬೇಕು. ವೈರಾಗ್ಯ ಬರಬೇಕಾದರೆ ಹನುಮಂತ ದೇವರ ಮಾತು ಕೇಳಿ ಕಪಿಗಳಿಗೆ ಬಂತು ವೈರಾಗ್ಯ. ರಾಮನಿಂದ ನಮಗೆ ಏನು ಅಂತ ಕೇಳುವ ಕಪಿಗಳಿಗೆ ಹನುಮಂತ ದೇವರ ಮಾತು, ನೀನು ಒಂದು ವೇಳೆ ಸುಗ್ರೀವನ ಮಾತು ಕೇಳಲಿಲ್ಲ ಅಂದರೆ ಈಗಲೇ ರಾಮನಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದ. ಸುಗ್ರೀವನಿಗೆ ಫೋನ್ ಮಾಡ್ತೇನೆ, ತಮ್ಮಯ್ಯ ನೀನು ಹೇಳಿದಾಗ ಕೇಳ್ತೇನೆ ಅಂತ ಹೇಳಿದರು. ಮತ್ತೆಲ್ಲ ಹುಡುಕರಿ ಶುರು ಮಾಡಿದರು. ಹನುಮಂತ ದೇವರ ಮಾತಿನಿಂದ ಕಪಿಗಳಿಗೆ ವೈರಾಗ್ಯ ಬಂದು ರಾಮನ ಮೇಲೆ ಭಕ್ತಿ ಬಂದು ಸಾಧನೆ ಮಾಡ್ತಾರೆ. ಧೃತರಾಷ್ಟ್ರನಂತಹ ಸಜ್ಜೀವ, ದುರ್ಯೋಧನ ಪಕ್ಷಪಾತಿಯಾದವ, ದೋಷ ಪಕ್ಷಪಾತಿಯಾದವ, ಧರ್ಮ ವಿರೋಧಿಯಾದವ, ಭೀಮಸೇನ ದೇವರ ಮಾತಿನಿಂದ ವಿರಕ್ತನಾಗಿ ವೃದ್ಧಾಶ್ರಮ ವಾನಪ್ರಸ್ಥವನ್ನು ಸ್ವೀಕಾರ ಮಾಡ್ತಾನೆ. ಗಾಂಧಾರಿಯ ಜೊತೆಗೆ ಕುಂತಿಯ ಜೊತೆಗೆ ವಿದುರನ ಜೊತೆಗೆ ಉತ್ತರ ಪ್ರಸ್ಥಾನ ಮಾಡ್ತಾನೆ. ಬದರಿಗೆ ಹೋಗಿ ಅಲ್ಲಿ ಕಾಡ್ಗಿಚ್ಚಿನಲ್ಲಿ ದೇಹವನ್ನು ಸಮರ್ಪಣೆ ಮಾಡ್ತಾನೆ. ಎಂತಹ ಸಾಧಕ ಪುರುಷರು! ಧರ್ಮರಾಜ ಅರ್ಜುನ ದ್ವಾರಕೆಗೆ ಹೋಗಿದ್ದಾನೆ, ಹೋಗಿ ವಾಪಸ್ ಬರ್ತಾ ಇದ್ದ. ಧರ್ಮರಾಜ ಆಲೋಚನೆ ಮಾಡಿದಂತೆ, ಅರ್ಜುನ ಬರಲಿಲ್ಲ ಅಂತ ಆಲೋಚನೆ ಮಾಡಿದಾಗ ಅರ್ಜುನ ಬರ್ತಾನೆ. ಅರ್ಜುನನ ಹತ್ರ ಕೇಳ್ತಾನೆ, ಅರ್ಜುನ ಏನು ತೇಜಸ್ಸೇ ಇಲ್ಲ ಅಂತ ಹೇಳಿದಾಗ, ಇನ್ನೇನು ತೇಜಸ್ಸು ಅಂತ ಅರ್ಜುನ ಹೇಳ್ತಾನೆ. ಅವನ ಮಾತಿಗೆ ಅನುಸಾರವಾಗಿ ಕೃಷ್ಣ ಹೋದ ಮೇಲೆ ನಮಗಿನ್ನೇನು ತೇಜಸ್ಸು? ಕೃಷ್ಣ ಇರುವಷ್ಟು ಕಾಲ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆಲ್ಲ ಮಹತ್ವ. ಕೃಷ್ಣ ಹೊರಟು ಹೋದರೆ ಏನು ಮಹತ್ವ ಇಲ್ಲ. ನಮ್ಮಲ್ಲಿ ದೇವರು ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಮಹತ್ವ ಅಂತ ಧರ್ಮರಾಜಾದಿಗಳೆಲ್ಲ ಉತ್ತರ ಪ್ರಸ್ಥಾನವನ್ನು ಮಾಡ್ತಾರೆ. ಆಗ ಪರೀಕ್ಷಿತಿಗೆ ಪಟ್ಟಾಭಿಷೇಕ ಮಾಡಿ ಅವರು ಉತ್ತರ ಪ್ರಸ್ಥಾನ ಮಾಡಿದರು ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.